सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃವರ್ಗವೇ ಈಗ ನಾವು ಪ್ರಮುಖವಾಗಿ ಗೀತೆಯಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಭಾಗ ಎನ್ನುವಂತಹ ಸಂಕ್ಷಿಪ್ತವಾದ ಮೊದಲ 2 ಶ್ಲೋಕಗಳನ್ನ ಒಂದು ಪರಿಚಯಾತ್ಮಕವಾಗಿ, ಕ್ಷೇತ್ರ ಅಂತಂದ್ರೆ ಈ ಶರೀರ ಅನ್ನುವಂತಹದ್ದು ಕ್ಷೇತ್ರ. ಇದನ್ನ ನಾವು ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ, ಯೂನಿವರ್ಸಲ್ ಆಗಿ ಕನ್ಸಿಡರ್ ಮಾಡಿದಾಗ ಭೂಮಿ ಅನ್ನುವಂತಹದ್ದು, ಜಗತ್ತು ಅನ್ನುವಂತಹದ್ದು ಕ್ಷೇತ್ರ. ಮತ್ತೆ ಇದರಲ್ಲಿ ಒಬ್ಬರು ಕ್ಷೇತ್ರಜ್ಞ ಅಂತಿದ್ದಾನೆ ಅಂತ ಹೇಳಿದ್ರು ಅವರು. ಇದು ಅಧ್ಯಾಯವೇ ಕ್ಷೇತ್ರಜ್ಞ. ಹಾಗಾಗಿ ಕ್ಷೇತ್ರಜ್ಞ ಅಂತಂದ್ರು. ಕ್ಷೇತ್ರಜ್ಞ ಅಂತಂದ್ರೆ ಶರೀರದಲ್ಲಿ ಈ ಶರೀರಕ್ಕೆ ನಾನು ಅಂತ ಯಾರು ಹೇಳ್ತಾ ಇದ್ದಾರೋ, ಜೀವ ಅಂತ ಏನು ಕರಿತೀವಿ, ಅವನು ಕ್ಷೇತ್ರಜ್ಞ. ಹಾಗೆ ಸಮಸ್ತ ಜಗತ್ತು ಯಾವುದು ಇದೆಯೋ ಆ ಸಮಸ್ತ ಜಗತ್ತಿನಲ್ಲಿ ಎಲ್ಲರಲ್ಲಿ ಇರತಕ್ಕಂತಹದ್ದು. ಸರ್ವ ಕ್ಷೇತ್ರೇಶು ಭಾರತ. ಹೇಗೆ ಒಂದು ಶರೀರದಲ್ಲಿ ನಾನು ಅಂತಕ್ಕಂಥದ್ದಿದೆಯೋ ಅದು ಎಲ್ಲರಲ್ಲಿ ಇದೆ. ಅದು ಎಲ್ಲ ನಾನು ಐಡೆಂಟಿಟಿ, ನಾನು ಅಂತಕ್ಕಂಥದ್ದಿದೆ. ಅದನ್ನ ಯೂನಿವರ್ಸಲ್ ನಾನು ಅಂತ ಕರಿತೀವಿ. ಇದನ್ನ ಇಂಡಿವಿಜುವಲ್ ನಾನು ಅಂತ ಕರಿತೀವಿ. ಈ ಇಂಡಿವಿಜುವಲ್ ನಾನನ್ನ ನಾವು ಜೀವ ಅಂತ ಕರಿತೀವಿ ಅಂತಂದ್ರೆ ಅದು ಯೂನಿವರ್ಸಲ್ ಆ ಜ್ಞಾನವನ್ನ ಅದನ್ನ ಈಶ್ವರ ಅಂತನೂ ಕೂಡ ಕರಿಬಹುದು. ಸೊ ಶರೀರ ಅಂತಕ್ಕಂಥದ್ದು ಕ್ಷೇತ್ರ. ಶರೀರದಲ್ಲಿ ಇರ್ತಕ್ಕಂತಹ ಯಾವುದು ಜೀವ ಇದೆಯೋ, ಚೇತನ ಇದೆಯೋ ಅದು ಕ್ಷೇತ್ರಜ್ಞ. ಎಷ್ಟು ಅರ್ಥ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಈ ಶರೀರ ಅಂತಕ್ಕಂಥದ್ದು ಜಡವಾಗಿರ್ತಕ್ಕಂತಹದ್ದು, ಜೀವ ಅಂತಕ್ಕಂಥದ್ದು ಚೇತನವಾಗಿರ್ತಕ್ಕಂತಹದ್ದು. ಈ ಮತ್ತು ಜಡ ಮತ್ತು ಚೇತನಗಳ ಒಂದು ಸಂಘಾತ ಏನಿದೆ ಅಲ್ವಾ, ಈ ಸಂಘಾತವನ್ನ ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡಿ ಅಂತಂದ್ರೆ ಅವಾಗ ನೀನು ನನ್ನನ್ನ ಅರ್ಥ ಮಾಡಿಕೊಳ್ಳ ಹಾಗೆ ಅಂತ ಹೇಳಿ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಈ ಎರಡರ ಒಂದು ಸಂಘಾತದ ಒಂದು ಜಡವಾಗಿರ್ತಕ್ಕಂಥದ್ದು ಮತ್ತೊಂದು ಚೇತನವಾಗಿರ್ತಕ್ಕಂಥದ್ದು. ಈ ಜಡಚೇತನವಾಗಿರ್ತಕ್ಕಂತಹ ಜೀವ ಮತ್ತು ಶರೀರ, ಜಗತ್ತು ಮತ್ತು ಈಶ್ವರ, ಈ ಎರಡನ್ನ ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿ ಅಂತಂದ್ರೆ
ಆವಾಗ ನೀನು ನನ್ನನ್ನ ಸರಿಯಾಗಿ ತಿಳ್ಕೊಂಡಂಗಾಗತ್ತೆ. ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ನಮಗೆ ಯಾವಾಗಲೂ ಕೂಡ ಈ ಒಂದು ಪೂರ್ಣವಾದ ಜ್ಞಾನ ಇದ್ದಾಗ ನಮಗೆ ದುಃಖ ಆಗೋದಿಲ್ಲ. ದುಃಖ ಯಾವಾಗತ್ತೆ ಅಂತಂದ್ರೆ ಅಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಇದ್ದಾಗ ದುಃಖವಾಗುತ್ತೆ. ಸೊ ಹಾಗಾಗಿ ಈ ಪೂರ್ಣ ಜ್ಞಾನ ಇಲ್ಲದೆ ಇರುವಂತಹ ಅರ್ಜುನ ಅಷ್ಟು ಬಲಶಾಲಿಯಾಗಿದ್ದರೂ ಕೂಡ ಯುದ್ಧರಂಗದಲ್ಲಿ ಶಸ್ತ್ರವನ್ನ ಪರಿತ್ಯಜಿಸಿ ದುಃಖಿತನಾಗಿ ಕುಂತುಕೊಂಡಿರ್ತಕ್ಕಂತಹ ಸನ್ನಿವೇಶದಿಂದ ಗೀತೆ ಪ್ರಾರಂಭವಾಗಿ ಇಡೀ ಸಮಸ್ತ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಬರೀ ಅರ್ಜುನ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಒಂದು ಸಮಯ ಬಂದಾಗ ಎಲ್ಲರೂ ದುಃಖಿಗಳಾಗ್ತಾರೆ. ಈ ದುಃಖವನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ಇದರ ಓಲ್ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಬೇಕು. ಓಲ್ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡಿವಿ ಅಂತಂದ್ರೆ, ಈಗ ಯಾರಾದರೊಬ್ಬರು ಮನೆಯಲ್ಲಿ ಎಲ್ಲಿಗಾರ ಹೋಗುತ್ತೀವಿ ಅಂತಂದ್ರೆ ಯಾಕೆ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ಏನ್ ಅನ್ಸೋದಿಲ್ಲ, ಅದು ಖುಷಿ ಆಗತ್ತೆ. ಯಾಕೆ ಹೋಗಿದ್ದಾನೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇದ್ದಾಗ ಅವಾಗ ಏನಾಗುತ್ತೆ, ಮನುಷ್ಯನಿಗೆ ಕಳವಳ ಶುರುವಾಗುತ್ತೆ. ಹಾಗಾಗಿ ಒಂದು ಸಮಗ್ರ ಜ್ಞಾನ ಬೇಕಾಗತ್ತೆ ಮನುಷ್ಯನಿಗೆ ಈ ಜೀವನದಲ್ಲಿ. ಯಾಕೆ ಅಂತಂದ್ರೆ ನಮ್ಮ ಸುತ್ತಮುತ್ತ ಯಾವುದನ್ನ ಸಂಘಾತ ಅಂತ ಕರಿತೀವಿ, ಈ ಸಂಘಾತದಲ್ಲಿ ಇದರ ಆಸೆ ಅನಿಸಿಕೆಗಳು, ಇದರ ಅನೇಕ ರೀತಿಯಾಗಿರ್ತಕ್ಕಂಥ ಮಜಲುಗಳು ಇವೆಲ್ಲವೂ ನಿಗೂಢವಾಗಿದ್ದಾವೆ. ಈ ನಿಗೂಢವಾಗಿರ್ತಕ್ಕಂತಹದ್ದು ನಮ್ಮ ವ್ಯಾಪ್ತಿಗೆ ಮೀರಿ ಘಟನೆ ನಡೆದಾಗ ಅದನ್ನ ನಾವು ಜೀರ್ಣಿಸಿಕೊಳ್ಳಲಿಕ್ಕೆ ಹರಸಾಹಸ ಮಾಡಬೇಕಾಗತ್ತೆ. ಸೊ ತತ್ಕಾರಣೇನ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರು ಅಂತಂದ್ರೆ ಅವಾಗ ನನ್ನನ್ನ ಅರ್ಥ ಮಾಡಿಕೊಂಡಂಗಾಗತ್ತೆ. ಹಾಗಾಗಿ ಇದನ್ನ ಇಷ್ಟು ಹೇಳಿದ್ಮೇಲೆ ಇಷ್ಟು ಸಾಕಾಗೋದಿಲ್ಲ, ಇದನ್ನ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ವಿಶೇಷವಾಗಿ ಅಂದ್ರೆ ವಿಸ್ತಾರವಾಗಿ ಅಂದ್ರೆ ತುಂಬಾ ವಿಸ್ತಾರವಾಗಿಲ್ಲ, ಒಂದಿಷ್ಟು ಪರಿಚಯಕ್ಕೆ ಬರುವ ಹಾಗೆ ಹೇಳ್ತೇನೆ. ಇದನ್ನ ನೀನು ಕೇಳು ಅಂತ ಹೇಳಿ 3ನೇ ಶ್ಲೋಕದಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ತತ್ ಕ್ಷೇತ್ರಂ ಯಚ್ಚ ಯಾದೃಕ್ಷ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು. ಮೇ ಶೃಣು ಅಂದ್ರೆ ನನ್ನ ವಾಕ್ಯವನ್ನ ಕೇಳು. ತತ್ಸಮಾಸೇನ, ತತ್ಸಮಾಸೇನ ಅಂದ್ರೆ ಸಂಕ್ಷೇಪವಾಗಿ, ಡಿಟೇಲ್ ಆಗಿಲ್ಲ, ತುಂಬಾ ಡಿಟೇಲ್ ಆಗಿಲ್ಲ, ಇಲ್ಲಿ ಸಂಕ್ಷೇಪವಾಗಿದೆ. ಮತ್ತೆ ಅದನ್ನು ಬೇಕು ಅಂತಂದ್ರೆ ಡಿಟೇಲ್ ಆಗಿ ಮತ್ತೆ ಬೇರೆ 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 ಗ್ರಂಥಗಳಿಂದ ನೀವು ಅದನ್ನ, ಅಂದ್ರೆ ಗ್ರಂಥಗಳನ್ನ ಯಾವುದನ್ನ ನೋಡ್ಬೇಕು ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಅದ್ರ ಡಿಟೇಲ್ ಆಗಿ ಇಲ್ಲಿ ಕೊಟ್ಟಿಲ್ಲ, ಸಂಕ್ಷೇಪವಾಗಿ ಇಲ್ಲಿ ಹೇಳಿದ್ದಾರೆ. ಹೆಂಗ ಈಗ ಕರ್ನಾಟಕ ಅಂತ ಹೇಳಿದಾಗ ಒಂದು ಇಷ್ಟು ಜಿಲ್ಲೆಗಳಂತ ಹೇಳಿದ್ವಲ್ವ, ಇಷ್ಟು ಜಿಲ್ಲೆಗಳಂತ ಹೇಳಿದ ಮೇಲೆ ಜಿಲ್ಲೆಗಳು ಅಷ್ಟೇ ಅಲ್ಲ, ಅದರ ವಿವರ ತುಂಬಾ ಇರ್ತದೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳು ಎಷ್ಟಿರ್ತವೆ, ಹೋಬಳಿಗಳು ಎಷ್ಟಿರ್ತವೆ, ಹಳ್ಳಿಗಳು ಎಷ್ಟಿರ್ತವೆ, ಜನಸಂಖ್ಯೆ ಎಷ್ಟಿರ್ತವೆ, ಅದು ಡಿಟೇಲ್ ಆಗಿರ್ತದೆ. ಸೊ ಅದೇ ರೀತಿಯಾಗಿ ಒಂದಿಷ್ಟು ಗೂಢವಾಗಿ ಇದನ್ನ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಸಂಕ್ಷೇಪವಾಗಿ ಇದನ್ನ ಹೇಳ್ತೇನೆ. ಅದಕ್ಕೆ ತತ್ಸಮಾಸೇನ. ಯಾವುದ್ರದ್ದು ತತ್ಸಮಾಸೇನ ಅಂದ್ರೆ ತತ್ ಕ್ಷೇತ್ರಂ ಯಚ್ಚ. ಯಚ್ಚ ಅಂದ್ರೆ ಯಾ ಚ ಅಂತ, ಎತ್ ಚ ಅಂತ, ಯಚ್ಚ ಎತ್ ಚ ಅಂತಂದ್ರೆ ತತ್ ಕ್ಷೇತ್ರ, ಈ
ಕ್ಷೇತ್ರ ಅಂತಂದ್ರೆ ಯಾವುದು? ಯಾದೃಕ್ಷ. ಮತ್ತಿದು ಎಂತಹ ಪ್ರಕಾರವುಳ್ಳದ್ದು? ಒಂದೇ ಪ್ರಕಾರ ಇಲ್ಲ ಅಲ್ವಾ? ನಂದೊಂದು ಕಲರ್ ಇದೆ, ನಿಮ್ದೊಂದು ಕಲರ್ ಇದೆ, ಬೇರೆ ಬೇರೆ ಕಲರ್ ಇದೆ. ಎಷ್ಟೊಂದು ಜನಗಳಿದೀವಿ, ಅಷ್ಟೊಂದು ಡಿಫ್ರೆಂಟ್ ಕಲರ್ ಇದೆ. ಹೈಟ್ ಬೇರೆ ಬೇರೆ ಇದೆ, ವೇಟ್ ಬೇರೆ ಬೇರೆ ಇದೆ, ನಡಿಗೆ ಬೇರೆ ಬೇರೆ ಇದೆ, ಸ್ಟೈಲ್ ಬೇರೆ ಬೇರೆ ಇದೆ. ಸೊ ಎಷ್ಟೊಂದು ವೆರೈಟಿ ಅದ ಪ್ರತಿ ಒಂದು ಕುಟುಂಬದಲ್ಲಿ, ಮತ್ತೆ ಒಂದು ಗ್ರಾಮದಲ್ಲಿ, ಒಂದು ಜಿಲ್ಲೆಯಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ದಿ ಜನಗಳಿದ್ದಾರೆ. ಒಂದೇ ಪ್ರಕಾರವೇ ಇಲ್ಲ ಎಲ್ಲರೂ ಕೂಡ. ಸೊ ಹಾಗೆ ಈ ಶರೀರ ಅಂತಕ್ಕಂಥ ಕ್ಷೇತ್ರ ಅಂತಕ್ಕಂಥದ್ದು ಎಷ್ಟು ಪ್ರಕಾರವಾಗಿದೆ ಅಂದ್ರೆ, ಪ್ರಕಾರ ಅನ್ನೋದು ನಾನು ಹೀಗಲ್ಲ, ನಿಮಗೆ ಪ್ರಕಾರ ಅಂದ್ರೆ ಏನು ಅಂತ ಹೇಳಕ್ಕೋಸ್ಕರ ಸಲುವಾಗಿ ಅದನ್ನು ಹೇಳಿದೆ ನಾನು. ಅನೇಕ ಆಯಾಮಗಳಿಂದ ಕೂಡಿರ್ತಕ್ಕಂಥದ್ದನ್ನ ಪ್ರಕಾರ ಅಂತ ಕರೀತಾರೆ. ಎತ್ ಕ್ಷೇತ್ರ, ಈ ಕ್ಷೇತ್ರ ಅಂದ್ರೆ ಯಾವುದು, ಮತ್ತೆ ಇದು ಎಷ್ಟು ಪ್ರಕಾರವಾಗಿದೆ, ಎಷ್ಟು ವೆರೈಟಿ ಆಗಿದೆ. ಯದ್ವಿಕಾರಿ, ಯದ್ವಿಕಾರಿ ಅಂತಂದ್ರೆ ಇದು ವಿಕಾರವನ್ನ ಹೊಂದುತ್ತೆ. ವಿಕಾರವನ್ನ ಹೊಂದುತ್ತೆ ಅಂತಂದ್ರೆ ಅದು ತನ್ನ ರೂಪವನ್ನ ಬದಲಾಯಿಸಿಕೊಳ್ತಕ್ಕಂಥದ್ದು ವಿಕಾರಿ. ವಿಕಾರಿ ಅಂದ್ರೆ ಕೆಟ್ಟ ರೂಪ ಅಂತ ಅರ್ಥ ಅಲ್ಲ. ಯದ್ವಿಕಾರಿ ಅಂತಂದ್ರೆ ತನ್ನ ಸ್ವರೂಪದಿಂದ ಮತ್ತೆ ಇನ್ನೊಂದು ರೂಪವನ್ನ ಚೇಂಜ್ ಮಾಡಿಕೊಳ್ತಕ್ಕಂಥದ್ದಕ್ಕೆ ವಿಕಾರಿ ಅಂತ. ಒಂದು ಆಕಾರದಿಂದ ಮಾರ್ಪಾಡಲ್ತಕ್ಕಂಥದ್ದನ್ನ ವಿಕಾರಿ ಅಂತ. ಯತಃ ಚ ಅಂದ್ರೆ ಮತ್ತೆ ಇದು ಯಾವುದರಿಂದ ಉತ್ಪತ್ತಿ ಆಯ್ತು, ಇದಕ್ಕೆ ಕಾರಣ ಯಾವುದು, ಯಾವುದರಿಂದ ಇದು ಇಷ್ಟೆಲ್ಲ ವಿಕಾರವಾಗಿ ಅನೇಕ ಪ್ರಕಾರವಾಗಿ ಇದು ತೋರ್ತಾ ಇದೆ ಅಲ್ವಾ? ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಯಾರು ಇದಕ್ಕೆ ಕಾರಣ? ಮತ್ತೆ ಯತ್ ಪ್ರಭಾವ, ಮತ್ತೆ ಎಂತ ಪ್ರಭಾವ ಇದನ್ನ ಹೀಗೆ ಇದನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು ಅದು ಯಾರದು? ಅಂತ ಪ್ರಭಾವ ಶಕ್ತಿ ಉಳ್ಳಂಥದ್ದು ಯಾವುದು? ಇಷ್ಟನ್ನ ಇದು ಪ್ರಭಾವ ಸಚಯೋ ಯತ್ ಪ್ರಭಾವ ಚ. ಇದು ಪ್ರಭಾವ ಅಂತಂದ್ರೆ ಬೆಳಗತಕ್ಕಂಥದ್ದು ಏನಿದೆಲ್ವಾ, ಇದಕ್ಕೆ ಬೆಳಗತಕ್ಕಂಥದ್ದು ಕಾರಣ ಏನು, ಇದರ ವಿಕಾರಿಯತ್ವಕ್ಕೆ ಕಾರಣ ಏನು, ಮತ್ತೆ ಯಾವುದು ಇದು? ಇಷ್ಟು ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಷ್ಟನ್ನ ನಿನಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ಇದನ್ನ ಕೇಳು ಅಂತ ಹೇಳಿ ಈ 3ನೇ ಶ್ಲೋಕ ಗೀತೆಯಲ್ಲಿ ಬಹಳ ಸೊಗಸೇನಂತಂದ್ರೆ, ಯಾವುದೋ ಒಂದು ಗಹನವಾಗಿರ್ತಕ್ಕಂಥ ವಿಷಯವನ್ನ ಅದನ್ನ ಫಸ್ಟು ಅದರ ಕಂಟೆಂಟ್ ಅನ್ನ ಹೇಳಿ, ಈ ಕಂಟೆಂಟು ಇದು ಎಲ್ಲಿಂದ ಬಂದಿದೆ ಇದಕ್ಕೆ ರೆಫರೆನ್ಸ್ ಕೊಡ್ತಾರೆ ಅವರು. ಹೆಂಗ ಕೋರ್ಟಲ್ಲಿ ಒಂದು ಸೆಕ್ಷನ್ ಹೇಳಿದ ಮೇಲೆ ಈ ಸೆಕ್ಷನ್ ಎಲ್ಲಿ ಯಾವ ಬೇರೆ ಬೇರೆ ಯಾವ ಸ್ಟೇಟಲ್ಲಿ ಯಾವ ದೇಶದಲ್ಲಿ ಈ ಸೆಕ್ಷನ್ಗೆ ಪರಿಣಾಮವಾಗಿ ಏನಾಗಿದೆ ಅಂತಕ್ಕಂಥದ್ದನ್ನ ಹೆಂಗ ಲಾಯರ್ಗಳು ಮೆನ್ಷನ್ ಮಾಡ್ತಾರೋ, ಹಾಗೆ ಜಡ್ಜ್ಮೆಂಟ್ ಕೊಡುವಾಗಲೂ ಕೂಡ ಈ ಜಡ್ಜ್ಗಳು ಕೂಡ ಆ ಜಡ್ಜ್ಮೆಂಟ್ ಯಾಕೆ ಕೊಟ್ಟೆ ನಾನು ಅಂತ ಅನ್ನೋದನ್ನ ಅವರು ಕೂಡ ಅದಕ್ಕೆ ರೆಫರೆನ್ಸ್ ಅನ್ನ ಕೊಡ್ತಾರ. ಹಾಗೆ ಇಲ್ಲಿ ಭಗವಂತ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ನಾನೇ ಹೇಳ್ತಾ ಇದ್ದೇನಂತ ಹೇಳಿದ್ರು ಕೂಡ ಅದಕ್ಕೆ ಒಂದಿಷ್ಟು ಹಿನ್ನೆಲೆಯನ್ನ, ಅಂದ್ರೆ ಇನ್ನು ತಿಳಿದವರು ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಹೇಳಿದ್ದಾರೆ, ಅವ್ರು ಹೇಳಿರ್ತಕ್ಕಂಥದ್ದನ್ನ ನಾನು ಹೇಳುತ್ತೇನೆ ಅಂತ ಅಷ್ಟು ಪರಿಪೂರ್ಣನಾಗಿದ್ರೂ ಕೂಡ ಗುರುತ್ವದ ಲಕ್ಷಣ ನಮಗೆ ಗೀತಾಚಾರ್ಯನಲ್ಲಿ ಕಾಣುತ್ತೆ. ಅದನ್ನ ಅವರು ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಋಷಿಭಿರ್ಬಹುಧಾ ಗೀತಂ
ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಋಷಿಭಿಃ, ಋಷಿಭಿಃ ಅಂದ್ರೆ ಋಷಿಗಳಿಂದ, ಬಹುವಚನ. ಋಷಿ ಏಕವಚನ, ಋಷಿಭಿಃ ಬಹುವಚನ. ಯಾವಾಗ ಋಷಿಗಳು ಅಂತ ಇದ್ದವಾಗ ಅಂದ್ರೆ ಪ್ರಕಾರವಾಗಿ ಋಷಿಗಳು ಅನೇಕ ಬೇರೆ ಬೇರೆ ಋಷಿಗಳು ಈ ವಿಷಯವನ್ನ ಅನೇಕ ಪ್ರಕಾರವಾಗಿ ತಿಳಿಸಿದ್ದಾರೆ. ಋಷಿಭಿರ್ ಬಹುಧಾ ಗೀತಂ ಅಂದ್ರೆ ಅವರು ಹೇಳುವಂತಂದ್ರೆ ಹಾಡು ಅಂತ ಅರ್ಥ. ಋಷಿಗಳು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಛಂದೋಭಿರ್ ವಿವಿಧೈಃ ಪೃಥಕ್ ಅಂದ್ರೆ ಬೇರೆ ಬೇರೆಯಾಗಿ ಅನೇಕ ರೀತಿಯಾಗಿ ಇದನ್ನ ಹೇಳಿದ್ದಾರೆ. ಅವರು ಸೂತ್ರ ರೂಪದಲ್ಲಿ ಹೇಳಿದ್ದಾರೆ, ಮಂತ್ರ ರೂಪದಲ್ಲಿ ಹೇಳಿದ್ದಾರೆ, ಗಾನ ರೂಪದಲ್ಲಿ ಹೇಳಿದ್ದಾರೆ, ಪದ್ಯ ರೂಪದಲ್ಲಿ ಹೇಳಿದ್ದಾರೆ, ಗದ್ಯ ರೂಪದಲ್ಲಿ ಹೇಳಿದ್ದಾರೆ. ಹೀಗೆ ಅನೇಕ ರೀತಿಯಾಗಿ ಛಂದೋಬದ್ಧವಾಗಿ ಅಂತಂದ್ರೆ ಒಂದು ಮೀಟರ್ ಪ್ರಕಾರ, ಒಂದು ಮೀಟರ್ ಛಂದಸ್ಸು ಅಂತಂದ್ರೆ ಮೀಟರ್ ಪ್ರಕಾರ, ಪ್ರಾಸದ ಪ್ರಕಾರ. ಇತ್ತೀಚಿನ ನಾವು ಈಗಿನ ಸ್ವಲ್ಪ ಹಿಂದಿನ ಕವಿಗಳನ್ನ ನೋಡಿದಾಗ ನಾವು ಪ್ರಾಸವನ್ನ ಇಟ್ಟುಕೊಂಡು ಕವಿತೆಯನ್ನ ಬರಿತಿದ್ದರು. ಹಾಗೆ ಅಕ್ಷರಗಳನ್ನು ಇಟ್ಟುಕೊಂಡು ಅಂದ್ರೆ ತ್ರಿಪದಿ, ಷಟ್ಪದಿ ಅಂತ ಹೀಗೆ ಒಂದೊಂದು, ಈ ತ್ರಿಪದಿ ಬ್ರಹ್ಮ ಅಂತ ಕರಿತೀವಿ ಸರ್ವಜ್ಞಾನ. ಅವನು ಇಡೀ ತನ್ನ ಸಾಹಿತ್ಯವನ್ನ 3 ಸಾಲಗಳಲ್ಲಿ ಹೇಳಿದ್ದಾನೆ. ಹಾಗೆ ವಾರ್ಧಿಕ ಷಟ್ಪದಿ ಅಂತ ಕೆಲವೊಬ್ಬರು 6 ಸಾಲಗಳಲ್ಲಿ ಬರೆದಿರ್ತಕ್ಕಂಥ. ಹೀಗೆ ಅನೇಕ ರೀತಿಯಾಗಿ ಸಾಲಗಳಿಂದ ಕೆಲವೊಂದು ಕವಿತೆಗಳನ್ನ ಹೇಳಿದ್ದಾರೆ, ಇನ್ನು ಕೆಲವೊಂದಿಷ್ಟು ಛಂದಸ್ಸುಗಳಿಂದ ಹೇಳಿದ್ದಾರೆ, ಇನ್ನು ಕೆಲವೊಂದು ಛಂದಸ್ಸನ್ನು ಬಿಟ್ಟು ಸ್ವರದಿಂದ ಹೇಳಿದ್ದಾರೆ, ಹಾಡಿನ ಮೂಲಕ ಹೇಳಿದ್ದಾರೆ, ಬೇರೆ ಬೇರೆ ರಾಗಗಳಲ್ಲಿ ಹೇಳಿದ್ದಾರೆ. ಒಂದೇ ಮಂತ್ರವನ್ನ ಅನೇಕ ರಾಗದಲ್ಲಿ ಕೂಡ ನಾವೇನ್ ಮಾಡ್ಬೋದು, ಹಾಡ್ಬೋದು. ಹೀಗೆ ಈ ಜಗತ್ತು ಅಂದ್ರೆ ಏನು, ಜಗತ್ತಿನ ಒಡೆಯನಾಗಿರ್ತಕ್ಕಂತಹ ಈಶ್ವರ ಅಂತಂದ್ರೆ ಏನು, ಶರೀರ ಅಂತಂದ್ರೆ ಏನು, ಈ ಶರೀರದಲ್ಲಿರ್ತಕ್ಕಂತಹ ಜೀವ ಅಂತಂದ್ರೆ ಏನು ಅನ್ನುವಂತಹದ್ದನ್ನ ಸತ್ಯವನ್ನ ದರ್ಶನ ಮಾಡಿರ್ತಕ್ಕಂತಹ ಋಷಿ ಅದನ್ನ ವಿಸ್ತಾರವಾಗಿ ಅನೇಕ ರೀತಿಯಾಗಿ ಹಾಡಿದ್ದಾರೆ. ಬ್ರಹ್ಮಸೂತ್ರ ಪದೈಃ ಚ ಏವ ಹೇತುಃ ಮದ್ಭಿರ್ವಿನಿಶ್ಚಿತೈಃ. ಮದ್ಭಿರ್ವಿನಿಶ್ಚಿತೈಃ ಅಂತ ಅಂದ್ರೆ ಇದನ್ನ ಬ್ರಹ್ಮ ಸೂತ್ರ ಮತ್ತು ಪದ ಚ ಏವ ಅಂತ ಇದ್ದಾರೆ ಅವರಲ್ಲಿ. ಅಂದ್ರೆ ಬರೀ ವೇದಗಳಲ್ಲದೆ ಮತ್ತೆ ಬ್ರಹ್ಮಸೂತ್ರದಲ್ಲಿ ಕೂಡ ಇದನ್ನ ಹೇಳಿದ್ದಾರೆ. ಬ್ರಹ್ಮಸೂತ್ರವನ್ನ ವ್ಯಾಸ ಮಹರ್ಷಿಗಳು ಪ್ರಣೀತ ಅಂದ್ರೆ ಅವರು ಬರೆದಿರತಕ್ಕಂಥದ್ದು, ಪ್ರಣೀತಕರಿಸಿರ್ತಕ್ಕಂಥದ್ದು. ಇಲ್ಲಿ 2 ಶಬ್ದ ಹಾಕಿದ್ದಾರೆ, ಬ್ರಹ್ಮಸೂತ್ರ ಮತ್ತು ಪದ ಅಂತ ಶಬ್ದ ಹಾಕಿದ್ದಾರೆ. ಬ್ರಹ್ಮಸೂತ್ರ ಮತ್ತು ಪದಗಳು ಅಂತ. ಇದನ್ನ ಕೆಲವೊಂದಿಷ್ಟು ಸ್ವಾಮಿಗಳು ಇದಕ್ಕ ಅರ್ಥ ಕೊಟ್ಟಿದ್ದಾರೆ. ಸೂತ್ರ ಅಂತ ಹೇಳಿದಾಗ ಅಲ್ಲಿ ಉಪನಿಷತ್ತಿನ ವಾಕ್ಯಗಳನ್ನ ಅವರು ಆಧಾರವಾಗಿ ತಗೊಂಡಿದ್ದಾರೆ. ಹಾಗಾಗಿ ಅದನ್ನ ಬ್ರಹ್ಮಸೂತ್ರ. ಪದಗಳು ಅಂತಂದ್ರೆ ಆ ಸೂತ್ರವನ್ನ ತಾರ್ಕಿಕವಾಗಿ ಅನುಭವಜನ್ಯವಾಗಿ ಪದಗಳಲ್ಲಿ ಅದನ್ನ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ಅದನ್ನ ಬ್ರಹ್ಮಸೂತ್ರವನ್ನ ನ್ಯಾಯ ಪುರಾಣ ಅಂತ ಕರಿತೀವಿ ನಾವು. ಅಂದ್ರೆ ಯಾವುದು ಸೂತ್ರ ಉಪನಿಷತ್ತಿನ ವಾಕ್ಯ ಇದೆಯೋ ಆ ಉಪನಿಷತ್ತಿನ ವಾಕ್ಯವನ್ನ ನಮ್ಮ ಅನುಭವಕ್ಕೆ ಬರುವ ಹಾಗೆ ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ ಲಾಜಿಕ್ ಮುಖಾಂತರ, ತರ್ಕದ ಮುಖಾಂತರವಾಗಿ ನಿಶ್ಚಯ ಮಾಡಿದ್ದಾರೆ. ಸೊ ಹಾಗಾಗಿ ನೋಡಯ್ಯ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇಷ್ಟು ಸಿಸ್ಟಮೆಟಿಕ್ ಆಗಿ ಯಾರು ಋಷಿಗಳು ಹೇಳಿದ್ದರೋ, ಋಷಿಗಳು ಯಾರು
ಅಂದ್ರೆ ವಸಿಷ್ಠಾದಿ ಪರಾಶರ ಮುನಿಗಳು ಯಾರು ಹೇಳಿದ್ದಾರೋ ಅಂತಹ ಋಷಿಗಳ ಛಂದೋಬದ್ಧವಾಗಿ ಆಡಿರ್ತಕ್ಕಂತಹದ್ದನ್ನ, ಬ್ರಹ್ಮಸೂತ್ರದಲ್ಲಿ ಅದನ್ನ ನಿರ್ಣಯ ಮಾಡಿರ್ತಕ್ಕಂತಹದ್ದನ್ನ ಇಷ್ಟನ್ನ ಗಮನದಲ್ಲಿಟ್ಟುಕೊಂಡು ನಾನು ನಿನಗೆ ಇದನ್ನ ಹೇಳ್ತೀನಿ, ಅದಕ್ಕೆ ತತ್ಸಮಾಸೇನ ಸಂಕ್ಷೇಪವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಒಂದನ್ನು ಮಾತನಾಡ್ಬೇಕಾದ್ರೆ ಮನುಷ್ಯನಿಗೆ ಎಷ್ಟು ಅಧ್ಯಯನ ಇರಬೇಕು ಅಂತಕ್ಕಂಥದ್ದು, ಇಷ್ಟು ಜ್ಞಾನದಿಂದ ಕೂಡಿ ಸುಮ್ಮನೆ ಏನೋ ನಾವೇನ್ ಮಾಡ್ತೀವಿ, ಯಾರನ್ನೇ ಕೇಳಿದರೆ ಏನು ಟಕ್ ಅಂತ ಹೇಳ್ಬಿಡ್ತೀವಿ, ಅದಕ್ಕೆ ರೆಫರೆನ್ಸ್ ಕೊಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲಿಂದ ಹೇಳಿದ್ವಿ ಅಂತಂದ್ರೆ ಯಾರು ಹೇಳಿದರು, ಹೀಗೆ. ಅದಕ್ಕೆ ಯಾವಾಗಲೂ ಕೂಡ ನಾವು ಏನಾದರೂ ಒಂದು ಮಾತನಾಡ್ಬೇಕಾದ್ರೆ ಅದರ ಆಳವಾಗಿರ್ತಕ್ಕಂತಹ ಅಧ್ಯಯನವನ್ನ ನಮ್ಮ ಅನುಭವದಲ್ಲಿ ಇಟ್ಟುಕೊಂಡು ಮಾತನಾಡಬೇಕು. ಅವಾಗ ಅದು ಮಾತು ನಿಲ್ಲುತ್ತೆ. ಇಲ್ಲ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇಲ್ದಂಗಾಗತ್ತೆ. ಅದಕ್ಕೆ ಮನುಷ್ಯನಿಗೆ ಜೀವನದಲ್ಲಿ ಅವನಿಗೆ ಗೌರವ ಬೇಕು ಅಂತಂದ್ರೆ ಸರಿಯಾಗಿ ತಿಳುವಳಿಕೆಯಿಂದ ಮಾತನಾಡೋದು ಕಲಿಬೇಕು. ಬಡಬಡಾಸ್ಬಿಡೋದು, ಏನೇನೋ ಒಂದು ಸ್ವಲ್ಪ ಹೇಳಿದಟ್ನು ಅದನ್ನು ಸ್ಪಷ್ಟವಾಗಿ ಹೇಳಂತಹ ಒಂದು ಕುಶಲತೆಯನ್ನ ನಾವು ಪಡ್ಕೊಂಡಿರಬೇಕು. ಪಡ್ಕೊಂಡಿದ್ದಾಗ ಆ ಮಾತು ನಮಗೆ ಆನಂದವನ್ನ ಕೊಡುತ್ತೆ, ಮತ್ತೆ ಕೇಳುಗರಿಗೆ ಕೂಡ ಆನಂದವನ್ನ ಕೊಡುತ್ತೆ. ಸ್ವತಃ ತಾನೇ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ನೋಡಿ ಹೇಗೆ ಇದನ್ನೆಲ್ಲ ಬೇರೆ ಬೇರೆ ಋಷಿಗಳು ಹೇಳಿದ್ದಾರಯ್ಯ. ಆ ಋಷಿಗಳು ಹೇಳಿರ್ತಕ್ಕಂಥದ್ದು ಆಧಾರದ ಮೇಲೆ ನಿನಗೆ ನಾನು ಈ ವಿಷಯವನ್ನ ತಿಳಿಸ್ತಾ ಇದ್ದೀನಿ. ನೋಡಿ, ಭಗವದ್ಗೀತೆಯನ್ನು ತಗೊಳ್ರಿ ನೀವು, ಅದನ್ನ ನಾವು ಸುಮ್ಮನೆ ಶ್ಲೋಕ ರೂಪದಲ್ಲಿ ಹೇಳ್ಬೋದು, ರಾಗವಾಗಿ ಹೇಳ್ಬೋದು, ಇನ್ನು ಅನೇಕ ರಾಗವಾಗಿ ಹೇಳ್ಬೋದು, ದೀರ್ಘವಾಗಿರ್ತಕ್ಕಂಥ ರಾಗದಲ್ಲಿ ಹೇಳ್ಬೋದು. ಈ ನಮ್ಮಲ್ಲಿ ಇದ್ದಾರೆ ಕೆಲವೊಬ್ಬರು ಈ ಗ್ರೂಪಲ್ಲಿ, ಬಿಟ್ರೆ ಆಲಾಪ ಮಾಡಿಕೊಂತ ಕೂಡ ಹೇಳ್ತಾರೆ. ಅಷ್ಟು ಬೇರೆ ಬೇರೆ ರೀತಿಯಾಗಿ ಹೇಳುವಂತಹ ಒಂದು ಕುಶಲತೆ. ಇನ್ನು ಕೆಲವೊಬ್ರು ಇದ್ದಾರೆ ಟಕ್ ಅಂತ ಒಂದು ಸೆಕೆಂಡಲ್ಲಿ ಹೇಳ್ಬಿಡ್ತಾರೆ, ಸ್ಪೀಡ್ ಆಗಿ ಹೇಳ್ತಕ್ಕಂಥದ್ದು. ಹೀಗೆ ಎಲ್ಲದಕ್ಕೆ ಹೊಂದಿಕೆ ಆಗ್ತಕ್ಕಂತಹ ಆ ಒಂದು ಏನು ಶ್ರೇಷ್ಠತೆ ಆ ಶ್ಲೋಕದಲ್ಲಿ ಇರ್ತದೆ. ಅದನ್ನ ಹಿಗ್ಗಿಸ್ಬೋದು, ಅದನ್ನ ಸಂಕ್ಷೇಪವಾಗಿ ಕೂಡ ಹೇಳ್ಬೋದು. ಹಾಗೆ ಇಲ್ಲಿ ಭಗವಂತ ನಮಗೆ ಅರ್ಥಪೂರ್ಣವಾಗಿ ಮತ್ತು ಅದರ ಆಳ ಅಂತರ್ಗತವಾಗಿ ಎಲ್ಲವನ್ನ ಹಿಡಿದುಕೊಂಡು ತನ್ನ ವಾದವನ್ನ ಈಗ ಅತ್ಯಂತ ವ್ಯವಸ್ಥಿತವಾಗಿ ಅದಕ್ಕೆ ರೆಫರೆನ್ಸ್ ಕೊಟ್ಟು ಇಂಥದ್ರಲ್ಲಿ ಇಂಥ ಸೆಕ್ಷನ್ ಇದು ಇದೆ ಅಂತಕ್ಕಂಥದ್ದನ್ನ ಹೇಳಿ ಈಗ ಈ ಕ್ಷೇತ್ರಜ್ಞಾನನ್ನ ಪರಿಚಯ ಮಾಡ್ತಾನೆ. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾದ್ವೇಷಸುಖಂ ದುಃಖಂ ಸಂಘಾತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಮಹಾಭೂತಾನಿ ಅಹಂಕಾರಃ ಬುದ್ಧಿಃ ಅವ್ಯಕ್ತಂ ಏವ ಚ ಇಂದ್ರಿಯಾಣಿ ದಶೈಕಂಚ ಪಂಚ ಚ ಇಂದ್ರಿಯ ಗೋಚರಾಃ.
ಮಹಾಭೂತಾನಿ. ಮಹಾಭೂತಾನಿ ಅಂದ್ರೆ ಮಹಾಭೂತಗಳು. ಈಗ ಕ್ಷೇತ್ರ ಅಂತ ಹೇಳಿದ್ನಲ್ವಾ, ಈ ಕ್ಷೇತ್ರ ಅಂತಕ್ಕಂಥದ್ದು ಕಾರಣ ಬೇಕಲ್ವ, ಎಲ್ಲಿಂದ ಬಂತು ಹೇಗೆ ಅಂತ ಅನ್ನೋದಕ್ಕೆ ಈಗ ಅದನ್ನ ಹೇಳ್ತಾ ಇದ್ದೇನೆ. ಮಹಾಭೂತಾನಿ. ಮಹಾಭೂತಾನಿ ಅಂದ್ರೆ 5 ಮಹಾ ಸೂಕ್ಷ್ಮ ಭೂತಗಳು. ಅಹಂಕಾರ, ಅದಾದ್ಮೇಲೆ ಇನ್ನೊಂದು ಅಹಂಕಾರ 6, ಬುದ್ಧಿ 7, ಅವ್ಯಕ್ತ 8. 8 ತತ್ವಗಳನ್ನು ಹೇಳಿದ. 5 ಮಹಾಭೂತಗಳು, ಅಹಂಕಾರ, ಬುದ್ಧಿ ಮತ್ತೆ ಅವ್ಯಕ್ತಂ ಏವಚ. ಇದನ್ನ ಕೆಳಗಡೆ ತಗೊಂಡು ಬರ್ತಾನೆ ಇವಾಗ. ಇವೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥವು, ಅದಕ್ಕೆ ಇದು ಸೂಕ್ಷ್ಮ ಅಂತ ಕರೆದ್ರೆ ಇವನ್ನೆಲ್ಲ ಸೂಕ್ಷ್ಮ ತತ್ವಗಳು ಅಂತ. ಈಗ ಸೂಕ್ಷ್ಮ ತತ್ವಗಳು ಸ್ಥೂಲ ರೂಪಕ್ಕೆ ಬರ್ಬೇಕಲ್ವಾ. ಸ್ಥೂಲ ರೂಪಕ್ಕೆ ಬಂದಾಗ ನಮಗೆ ಕಣ್ಣಿಗೆ, ಕಿವಿಗೆ, ನಾಲಿಗೆಗೆ ಎಲ್ಲರಿಗೂ ಸಿಗತ್ತೆ ಅಲ್ವಾ, ಕೈಗೆ ಸಿಗ್ಬೇಕಲ್ವಾ. ಇನ್ನು ಕೆಳಗಡೆ ಬಂದಾಗ ಇಂದ್ರಿಯಾಣಿ ದಶೈಕಂಚ. ಇಲ್ಲಿ ಇಂದ್ರಿಯಾಣಿ ಅಂದ್ರೆ 5 ಇಂದ್ರಿಯಗಳು. ಯಾವ್ಯಾವ 5 ಇಂದ್ರಿಯಗಳು? ದಶ ಅಂತ ಬರೆದಿದ್ದಾರೆ, 10 ಇಂದ್ರಿಯಗಳಂತ ಬರೆದಿದ್ದಾರೆ. 10 ಇಂದ್ರಿಯಗಳು ಯಾವಂತಂದ್ರೆ, ಈ 10 ಇಂದ್ರಿಯಗಳನ್ನ ಭಾಗ ಮಾಡಿದ್ದಾರೆ. 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯ ಅಂತ. ಶಬ್ದ ಸ್ಪರ್ಶ, ಕನ್ನಡದಲ್ಲಿ ಏನಂತಂದ್ರೆ ಕಣ್ಣು, ಕಿವಿ ಮತ್ತೆ ನಾಲಿಗೆ, ಮೂಗು, ಚರ್ಮ. ಕಿವಿ ಅಂದ್ರೆ ಕೇಳ್ತಕ್ಕಂತಹದ್ದು, ಕ್ವಾಲಿಟಿ. ಸ್ಪರ್ಶ ಅಂದ್ರೆ ತಂಪು ಬಿಸಿ ಅಂತಕ್ಕಂಥದ್ದು, ಗ್ರಹಿಸುವಂತಹದ್ದು ಗುಣ ಚರ್ಮಕ್ಕಿದೆ. ಕೇಳುವಂತಹ ಗುಣ ಕಿವಿಗಿದೆ. ತಂಪು ಬಿಸಿ ಅಂತಕ್ಕಂಥದ್ದನ್ನ ಗ್ರಹಿಸುವಂಥದ್ದು ಚರ್ಮಕ್ಕಿದೆ. ಮತ್ತೆ ರೂಪವನ್ನ ನೋಡುವಂತಹದ್ದು ಕಣ್ಣಿಗಿದೆ. ರಸವನ್ನ ಅನುಭವಿಸುವಂತಹದ್ದು ನಾಲಿಗೆಗಿದೆ. ವಾಸನೆಯನ್ನ ಗ್ರಹಿಸುವಂತಹದ್ದು ಮೂಗಿಗಿದೆ. ಇಷ್ಟು ಈ 5 ಇಂದ್ರಿಯಗಳು. ಈ 5 ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯ ಅಂತ ಕರೆದಿದ್ದಾರೆ. ಜ್ಞಾನೇಂದ್ರಿಯ ಅಂತಂದ್ರೆ ಇವು ಸ್ವತಂತ್ರವಾಗಿ ಕೆಲಸ ಮಾಡುತ್ತವೆ. ಇನ್ನು ಅಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥವು ಅಂದ್ರೆ ಸ್ವಲ್ಪ ಕಂಟ್ರೋಲ್ ಇರ್ತಕ್ಕಂತಹ 5 ಇಂದ್ರಿಯಗಳಿದಾವ. ಅವು ಯಾವಂತಂದ್ರೆ ವಾಕ್, ಪಾಣಿ, ಪಾದ, ಉಪಸ್ಥ, ಗುಹ್ಯ ಅಂತ. ಕೈ, ಕಾಲು, ಮಾತು ಮತ್ತೆ ಮಲಮೂತ್ರವನ್ನು ವಿಸರ್ಜಿಸುವಂತಹ 2 ದ್ವಾರಗಳು. ಇವು 5 ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳಂತಂದ್ರೆ ಇವು ಆರ್ಡರ್ ಮಾಡಿದ ಮೇಲೆ ಹೋಗ್ತಕ್ಕಂಥವು. ಇವಂಗಲ್ಲಿ ಇವು 5 ಜ್ಞಾನೇಂದ್ರಿಯಗಳು ಹೆಂಗಂದ್ರೆ, ಹಾಗೆ ರೋಡಲ್ಲಿ ಹೋಗ್ತಿದ್ವು ಅಂತಂದ್ರೆ ಯಾ ಕಡೆಯಿಂದ ಒಂದು ಸ್ಮೆಲ್ ಬಂತಂದ್ರೆ ಮೂಗ್ ಟಕ್ ಅಂತ ಹೇಳ್ಬಿಡುತ್ತೆ. ಬುದ್ಧಿ ಏನ್ ಬೇಕಾಗಿಲ್ಲ ಅಲ್ಲಿ. ಮೂಗಿಗೆ ಆ ಕೆಪಾಸಿಟಿ, ನೇರವಾಗಿ ಅರಿತಕ್ಕಂಥ ಕೆಪಾಸಿಟಿ ಇದೆ ಅದಕ್ಕೆ. ಹಾಗಾಗಿ ಅದನ್ನ ಜ್ಞಾನೇಂದ್ರಿಯ ಅಂತ ಕರೆದರು. ಹಾಗೆ ಕೈ ಕಾಲುಗಳಲ್ಲ. ಕೈ ಕಾಲುಗಳು ಹೆಂಗಂತಂದ್ರೆ ಆ ಮನಸ್ಸು ಆರ್ಡರ್ ಮಾಡಿದ ಮೇಲೆ ಮೂವ್ ಆಗ್ತಾವ. ಅದನ್ನ ತಗೋ ಅಂತಂದಾಗ ಅವ ಕೈ ಮುಂದಕ್ಕೆ ತಗೊಳ್ತದೆ. ಅಲ್ಲಿಗೆ ಹೋಗ್ಬೇಕು ಅಂತಂದಾಗ ಕಾಲು ಹೋಗ್ತದೆ. ಹಾಗಾಗಿ ಇವುಗಳನ್ನ ಕರ್ಮೇಂದ್ರಿಯ ಅಂತ ಕರೆದರು. ಈ 5 ಜ್ಞಾನೇಂದ್ರಿಯಗಳು ಅಂತ ಕರೆದರು. ಸೊ 8 + 10 18 ಅದು. 18 ದೆನ್ ಅದಾದ್ಮೇಲೆ ಪಂಚ ಇಂದ್ರಿಯ ಗೋಚರಾಹ ಅಂತಂದ್ರೆ. ಪಂಚ ಇಂದ್ರಿಯ ಗೋಚರಾಹ ಅಂತಂದ್ರೆ ಇವಕ್ಕೇನು ಕಿವಿಗೆ ಶಬ್ದ ಅಂತಕ್ಕಂಥದ್ದು ಇದು ವಿಷಯ ಅಂತ ಕರೆದರು. ಕಣ್ಣಿಗೆ ರೂಪ ಅಂತಕ್ಕಂಥದ್ದು ಅದು ಈ ವಿಷಯ ಅಂತ ಕರೆದ್ರು. ಇವಕ್ಕೆಲ್ಲ ಏನಂತ ಕರೆದ್ರು ಅಂತಂದ್ರೆ ಇವುಟ್ರವೆಲ್ಲ ಅಪಂಚೀಕೃತ ಭೂತಾತ್ಮ ಅಂತ ಕರೆದ್ರು. ಇವು ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಇಷ್ಟನ್ನ ಸಂಕ್ಷೇಪವಾಗಿ ಹೇಳಿದರು. ಸೊ ಇದನ್ನ ಒಂದ್ ಸ್ವಲ್ಪ ನಮ್ದೇ ಆಗಿರ್ತಕ್ಕಂಥ ಥಿಯರಿಯಲ್ಲಿ ಶಾಸ್ತ್ರ ಇದನ್ನ ಹೇಳಿದ.
ಈಗ ನಾವು ನಮ್ಮದೇ ಆಗಿರ್ತಕ್ಕಂಥ ಥಿಯರಿಯಲ್ಲಿ ಈ ತತ್ವವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅಂತಾರೆ. ಈಗ ನೋಡಿ, ಒಬ್ಬ ಮನುಷ್ಯ, ಈ ಮನುಷ್ಯ ವ್ಯವಹಾರ ಮಾಡ್ತಾನೆ. ವ್ಯವಹಾರ ಮಾಡುವಾಗ ಈ ಇಂದ್ರಿಯಗಳಿಂದ ವ್ಯವಹಾರ ಮಾಡ್ತಾನೆ. ಇಂದ್ರಿಯಗಳಂತಂದು ಹೇಳಿದೆ ನಾನು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳಿದೆ ನಾನು. ಈಗ ಯಾವುದೋ ಒಂದು ವಸ್ತುವನ್ನ ನೋಡ್ಬೇಕು ಅವನು. ಎದುರುಗಡೆಗೆ ಒಂದು ವಸ್ತು ಇರ್ಬೇಕಲ್ವಾ? ವಸ್ತು ಇದ್ದಾಗ ವಸ್ತುವನ್ನ ನೋಡ್ತಾನ. ಈಗ ನನಗೆ ನೀವು ಕಾಣಿಸ್ತಾ ಇದ್ದೀರಿ, ನೀವು ಕಾಣಿಸ್ತಕ್ಕಂಥದ್ದು ಅದು ನನಗೆ ರೂಪ ಆಗತ್ತೆ, ಮತ್ತೆ ನಾನು ನಿಮಗೆ ರೂಪ ಆಗುತ್ತೇನೆ. ಹಾಗೆ ನಾನೊಂದು ಮಾತನಾಡುತ್ತೇನೆ, ಇದು ನನ್ನಿಂದ ಹೊರಟಿರ್ತಕ್ಕಂಥ ಶಬ್ದ, ಅದು ನಿಮಗೆ ಕಿವಿಗೆ ವಿಷಯವಾಗತ್ತ. ನೀವು ಮಾತನಾಡುತ್ತೀರಿ, ಅದು ನನಗೆ ವಿಷಯವಾಗತ್ತ. ಅದಕ್ಕೆ ಇವನ್ನೆಲ್ಲ ವಿಷಯ ಅಂತ ಕರೆದಿದ್ದಾರೆ. ಎಲ್ಲರಿಗೂ ವಿಷಯ ಆಗ್ತವೆ ಇವು. ನಾನು ನಿಮ್ಗಾಗ್ತೀನಿ, ನೀವು ನಮಗಾಗ್ತೀರಿ ವಿಷಯ. ಮತ್ತೆ ಯಾವುದೋ ಒಂದು ಟೇಸ್ಟ್ ಇದೆ, ಆ ಟೇಸ್ಟ್ ಅನ್ನ ಅದನ್ನ ಸವಿತಕ್ಕಂಥದ್ದು, ಅದನ್ನ ನಿರ್ಣಯ ಮಾಡತಕ್ಕಂಥದ್ದು ನಾಲಿಗೆ ಇದೆ. ಹಾಗೆ ಯಾವುದೋ ಒಂದು ಸ್ಮೆಲ್ ಅನ್ನ ಗ್ರಹಿಸುವಂತ ಶಕ್ತಿ, ಸಾಮರ್ಥ್ಯ ಮೂಗಿಗಿದೆ. ಮತ್ತೆ ತಂಪು ಬಿಸಿಯನ್ನ ಗ್ರಹಿಸುವಂತಹ ಶಕ್ತಿ ಚರ್ಮಕ್ಕಿದೆ. ಇವು 5 ಜ್ಞಾನೇಂದ್ರಿಯಗಳು. ಈ 5 ಜ್ಞಾನೇಂದ್ರಿಯಗಳ ಧರ್ಮ ಏನಂತಂದ್ರೆ, ತಂಪು ಬಿಸಿಯನ್ನ ಗ್ರಹಿಸುವಂತದ್ದು ಚರ್ಮದ ಧರ್ಮ, ಶಬ್ದವನ್ನ ಕೇಳುವಂತಹದ್ದು ಕಿವಿಯ ಧರ್ಮ, ರೂಪವನ್ನು ನೋಡುವಂತಹದ್ದು ಕಣ್ಣಿನ ಧರ್ಮ, ರುಚಿಯನ್ನ ಪರಿಚಯಿಸುವಂತಹದ್ದು ಇಂದ್ರಿಯ ನಾಲಿಗೆಯ ಧರ್ಮ, ವಾಸನೆಯನ್ನ ಗ್ರಹಿಸುವಂತಹದ್ದು ಮೂಗಿನ ಧರ್ಮ. ಈ ಧರ್ಮ, ಈ ಇಂದ್ರಿಯಗಳು ತಮ್ಮ ಧರ್ಮವನ್ನು ಬಿಟ್ಟು ಮೀರೋದಿಲ್ಲ. ಇವು ಕಣ್ಣಿಗೆ ಕೆಪಾಸಿಟಿ ಏನಂದ್ರೆ ನೋಡೋದಷ್ಟೇ, ಅದಕ್ಕೆ ಕೇಳೋದಿಲ್ಲ. ಅದು ಎಷ್ಟೇ ಕುಶಲತೆ ಇರಲಿ, ಅದು ಎಂಥ ದೇವತೆನೇ ಆಗಿರ್ಲಿ, ಅದಕ್ಕೆ ಅದನ್ನ ಬಿಟ್ಟರೆ ಇನ್ನೊಂದಿಲ್ಲ. ಧರ್ಮ ಅಂತಂದ್ರೆ ಅರ್ಥ ಏನಂತಂದ್ರೆ, ತನ್ನ ಸ್ವರೂಪವನ್ನು ಬಿಟ್ಟು ಹೋಗ್ಬಾರ್ದು. ಅದು ಯಾವುದೇ ಕಾರಣಕ್ಕೆ ತನ್ನ ಸ್ವರೂಪವನ್ನು ಬಿಟ್ಟು ಹೋಗ್ಬಾರ್ದು. ಅದನ್ನ ಧರ್ಮ ಅಂತ ಕರೀತದ. ಧಾರಯತೆ ಅಂದ್ರೆ ಒಮ್ಮೆ ಧರಿಸಿದ ಮೇಲೆ ಅದು ಅದನ್ನ ಬಿಟ್ಟು ಹೋಗೋದಿಲ್ಲ. ಈಗೇನಾಯ್ತು, 5 ಜ್ಞಾನೇಂದ್ರಿಯಗಳದು, 5 ವಿಷಯಗಳದು, 10 ಅದು. ಈ 10ಕ್ಕೆ ಇನ್ನೊಂದು 5 ಇದಾವೆ. ಯಾವಂತಂದ್ರೆ ಕರ್ಮೇಂದ್ರಿಯಗಳಂತ ಹೇಳಿದ್ರು. ಈಗ ಯಾವುದೋ ಒಂದು ನೋಡಿದಿವಿ ಅಂತಂದ್ರೆ ಅದನ್ನ ತಗೊಳ್ಬೇಕಲ್ವಾ? ತಗೊಳ್ಬೇಕಂದ್ರೆ ಹೋಗ್ಬೇಕು, ಅದನ್ನ ಕೈಯಿಂದ ಹಿಡ್ಕೊಳ್ಬೇಕು. ಇಲ್ಲ ನಮಗೆ ಕೈ ಕಾಲು ಹೋಗಕ್ಕೆ ಆಗದೆ ಇದ್ದಾಗ ಅಟ್ಲೀಸ್ಟ್ ಶಬ್ದದ ಮುಖಾಂತರವಾಗಿದ್ರೆ ಯಾರಿಗೂ ಹೇಳಬೇಕು, ಅದನ್ನ ತಗೊಂಡ್ ಬೈ ನನಗೆ ಅಂತ ಹೇಳಿ. ಮತ್ತೆ ಈ 5ನ್ನು ಸೇರಿಸಿದ್ರು. ಕೈಗಳು, ಕಾಲು, ಮಾತು, ಮತ್ತೆ ಏನನ್ನ ತಗೊಂಡು ತಿಂದು ಏನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಆ ಕಡೆ ಆಚೆ ಹಾಕ್ಲಿಕ್ಕೆ 1-2 ದ್ವಾರಗಳು. ಇವು 5 ವಿಷಯಗಳು, 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇಷ್ಟು 15. ಈ ಇಷ್ಟು ಯಾವುದರಿಂದ ಕೆಲಸ ಮಾಡ್ತವೆ? ಹೇತು ಅಂತ ಶಬ್ದ ಹಾಕಿದ್ದೆ ನಾವು. ಹೇತು ಅಂತಂದ್ರೆ ಕಾರಣ ಅಂತ. ಈ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮತ್ತೆ ಈ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗಿರ್ತಕ್ಕಂಥ ಶಬ್ದ, ಸ್ಪರ್ಶ, ರಸರೂಪ, ಗಂಧ, ಈ 5 ತತ್ವಗಳು, ಇವೆಲ್ಲವೂ ಯಾರನ್ನ ಅಧೀನದಲ್ಲಿ ಕೆಲಸ ಮಾಡ್ತವೆ ಅಂತಂದ್ರೆ, ಇವೆಲ್ಲನೂ ಕೂಡ ಒಂದು ಕಂಟ್ರೋಲರ್ ಒಬ್ಬರಿದ್ದಾರೆ. ಯಾರು ಅಂತಂದ್ರೆ ಮನಸ್ಸು ಅಂತ. ರಿಪೋರ್ಟ್ ಮಾಡ್ತೇವೆ ಇವೆಲ್ಲ. ರಿಪೋರ್ಟ್ ಮಾಡಿರ್ತಕ್ಕಂತಹದ್ದನ್ನ ಗ್ರಹಿಸುವಂತಹದ್ದು ಒಂದು ಜ್ಞಾತೃ ಅಂತಿದೆ, ಅದನ್ನ ಮನಸ್ಸು ಅಂತ ಕರೆದರು. ಈಗ ಮನಸ್ಸು ಯಾವುದೋ ಒಂದು ರೂಪವನ್ನ ನೋಡುತ್ತೆ, ಒಂದು ಫಿಲಮ್ ಅನ್ನ ನೋಡುತ್ತೆ. ಒಂದು ಚಿತ್ರ ಇದೆ, ಚಿತ್ರವನ್ನ ಕಣ್ಣು ತೋರಿಸುತ್ತೆ, ಇದು ಚಿತ್ರ ಅಂತ. ಒಂದು ಚಿತ್ರ ಯಾವುದು ಅಂತಂದ್ರೆ, ರಾಜ್ಕುಮಾರ ಒಂದು ನಟನೆ ಮಾಡ್ತಾ ಇದ್ದಾನೆ. ಯಾವುದನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ, ಸೊ ಅವನು ಅರ್ಜುನನ ಪಾತ್ರವನ್ನ ಮಾಡ್ತಾ ಇದ್ದಾನೆ. ಅದು ಕಣ್ಣು ಹೇಳುತ್ತೆ ಇದು ಅರ್ಜುನ ಅಂತ ಹೇಳಿ.
ಮನಸ್ಸು ಹೌದು ಕರೆಕ್ಟ್ ಅರ್ಜುನನ ಪಾತ್ರ ಅಂತ ಗ್ರಹಿಸುತ್ತೆ. ಆದರೆ ಈ ಮನಸ್ಸು ಇದೆ ಅಲ್ವಾ, ಈ ಮನಸ್ಸು ಅದು ನಿಶ್ಚಯ ಮಾಡಂಗಿಲ್ಲ. ಅದೇನ್ ಮಾಡುತ್ತೆ ಅಂದ್ರೆ ಅದು ಇನ್ನೊಂದು ಮೇಲೆ ಹೆಡ್ ಆಫೀಸ್ ಅದ, ಅಲ್ಲಿ ಕಳಿಸ್ತದ. ಯಾವ್ದಂದ್ರೆ ಅದು ಬುದ್ಧಿ ಅಂತ. ಬುದ್ಧಿ ಹೇಳುತ್ತೆ ಇವನು ಅರ್ಜುನ, ಆದ್ರೆ ರಿಯಲ್ ಏನಂತಂದ್ರೆ ಅವನು ರಾಜಕುಮಾರ. ಅವನು ರಾಜಕುಮಾರನಾಗಿರ್ತಕ್ಕಂಥವನು ಅರ್ಜುನನ ಪಾತ್ರ ಹಾಕಿದ್ದಾನೆ. ಈಗ ನಮಗೆ ಕಾರಣದಕ್ಕೆ ತಿಳಿದಕ್ಕೆ ಎಲ್ಲವನ್ನ ಅಭಿನಯವನ್ನ ಅರ್ಜುನನಂತಾಗೇನೆ ನಾವು ಎಲ್ಲವನ್ನ ಅನುಭವಿಸ್ತೀವಿ, ಅದರ ಎಲ್ಲ ಡೈಲಾಗ್ಸ್ಗಳನ್ನ. ಆದ್ರೆ ಅವನು ಅರ್ಜುನನ ವೇಷದಲ್ಲಿರ್ತಕ್ಕಂತಹ ರಾಜಕುಮಾರ. ಇದನ್ನೇನಂತ ಕರೆದರೆ, ಇದನ್ನ ಬುದ್ಧಿ ಅಂತ ಕರೆದರೆ. ಇದನ್ನು ಕೆಳಗಡೆ 15 ಮನಸ್ಸು 16ನೇದು, ಬುದ್ಧಿ 17ನೇದು. ಇದು ಸಂಘಾತ. ಈ ಬುದ್ಧಿ, ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು 5 ವಿಷಯಗಳು. ಇದಕ್ಕೆ ಎಂದಕ್ಕಾದ್ರೆ ಇದು ಗೊಂಚಲು, ಇದು ಒಂದು ಸಂಘಾತ ಅಂದ್ರೆ ಸೇರ್ಕೊಂಡಿರ್ತಕ್ಕಂಥವೆಲ್ಲವು. ಈ ಎಲ್ಲಾ ಸಂಘಾತಗಳಿಗೆ ಒಬ್ಬನಿದಾನೆ. ಯಾರು ಅಂತಂದ್ರೆ ಅವನನ್ನ ಅಹಂಕಾರ ಅಂತ. ಅಹಂಕಾರ ಅಂದಗಳಿಗೆ ಮತ್ತೆ ನಾವು ಜನರಲ್ ಆಗಿ ತಿಳ್ಕೊಂಡಿದ್ದೀವಲ್ಲ, ಹಾಗಲ್ಲ. ಕೊಬ್ಬು, ಸೊಕ್ಕು ಅಂತ ಕರಿತೀವಲ್ಲ, ಹಂಗಲ್ಲ. ಅಹಂಕಾರ ಅಂತಂದ್ರ ನಾನು ಅಂತ ಒಂದು ಐಡೆಂಟಿಟಿ ಏನಿದೆ ಅಲ್ವಾ, ನಾನು 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 ಈ ನಾನು ಅದನ್ನಲ್ಲ, ಇವನು ಈ ದೇಹದಲ್ಲಿ ಎಲ್ಲದಕ್ಕಿಂತ ಭಿನ್ನನಾಗಿರ್ತಕ್ಕಂಥ ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಚಿತ್ತ ಎಲ್ಲ ಅವನಿಗೂ ಪ್ರಾಪರ್ಟಿ. ಹಾಗಾಗಿ ಇವನನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಈ ಕ್ಷೇತ್ರಕ್ಕೆ ಒಡೆಯ ಬುದ್ಧಿ ಅಲ್ಲ, ಮನಸ್ಸು ಅಲ್ಲ, ಇಂದ್ರಿಯ ಅಲ್ಲ, ದೇಹ ಅಲ್ಲ. ಯಾರದಕ್ಕೆ ಒಡೆಯ ಅಂತಂದ್ರೆ ಈ ಜೀವ. ಜೀವ ಅಂತಂದ್ರೆ ಅಹಂ 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 ಅಂತ ಕರೆದ್ರೆ ಅದನ್ನ. ನಾನು 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 ನಂದು ನಂದು ನಾನು ನಂದು. ಇವನು ಕ್ಷೇತ್ರಜ್ಞ. ಇವೊಂದು ಕ್ಷೇತ್ರ ಯಾವುದು ಅಂತಂದ್ರೆ ಇದೆಲ್ಲ ಏನು ಬುದ್ಧಿ, ಮನಸ್ಸು, ಇಂದ್ರಿಯ ಇದೆಲ್ಲ ಈ ಒಂದು ಕ್ಷೇತ್ರ. ಓಕೆ. ಆಮೇಲೆ ಇಲ್ಲಿ ಇನ್ನೊಂದು ತತ್ವ ಸೇರಿಸಿದ್ದಾರೆ. ಯಾವುದು ಅಂತಂದ್ರೆ ಮಹತ್ ಅವ್ಯಕ್ತ ಅಂತ ಬಂತಲ್ವ ಶಬ್ದ. ಬುದ್ಧಿ ಅವ್ಯಕ್ತಂ ಏವಚ ಅಂತ ಮಾಡಿದ್ದಾರೆ. ಬುದ್ಧಿ ಅಹಂಕಾರ ಮತ್ತೆ ಬುದ್ಧಿ ಮತ್ತೆ ಮನಸ್ಸು, ಈ 3 ತತ್ವಗಳು ಸೂಕ್ಷ್ಮ ಭೂತಗಳು ಅಂತ ಕರೀತೀವಿ ನಾವು. ಅಂದ್ರೆ ಇವು ಸ್ಥೂಲ ಅಲ್ಲ. ಯಾವ ಇಂದ್ರಿಯಗಳಿದಾವ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಗೆ ವಿಷಯಗಳು ಯಾವ್ಯಾವಲ್ವ, ಇವು ಸ್ಥೂಲ. ಇವು ನಮಗೆ ಗೋಚರ ಆಗ್ತವೆ, ನಮ್ಮ ಅನುಭವಕ್ಕೆ ಬರ್ತವೆ. ಸ್ಥೂಲವಾಗಿ ಒಂದು ಫಾರ್ಮ್ ಇದೆ ಇವಕ್ಕೆ. ಮನಸ್ಸು, ಬುದ್ಧಿ ಇವಕ್ಕೆ ಫಾರ್ಮ್ ಇಲ್ಲ, ಫಾರ್ಮ್ಲೆಸ್. ಅದು ಅನುಭವಕ್ಕೆ ಬರ್ತದೆ, ಫಾರ್ಮ್ ಇಲ್ಲ ಅವಕ್ಕ. ಹೀಗೆ ಇದೊಂದು ಸ್ಥೂಲ ಮತ್ತೊಂದು ಸೂಕ್ಷ್ಮ ಅಂತ 2 ಶರೀರಗಳದು. ಈ ಅಹಂಕಾರ ಅಂತಕ್ಕಂಥದ್ದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದಕ್ಕೊಂದು ಹೇಳಿದ್ರು, ಇದನ್ನ ಅವ್ಯಕ್ತ ಅಂತ ಕರೆದ್ರು. ಅದನ್ನ ಅವ್ಯಕ್ತ ಅಂತಂದ್ರೆ ಅದು ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇವು ಮನಸ್ಸು, ಬುದ್ಧಿ, ಅಹಂಕಾರ ಸೂಕ್ಷ್ಮ, ಆದ್ರೆ ಇವು ನಮಗೆ ಗೋಚರ ಆಗ್ತವ, ನಮಗೆ ಗ್ರಾಹ್ಯ, ನಮಗೆ ಸಿಗುತ್ತವ. ನಮ್ಮ ಸೂಕ್ಷ್ಮ ಶರೀರದ ಅನುಭವ ನಮಗಾಗತ್ತೆ. ನಮ್ಮ ಸ್ಥೂಲದಂತೂ ಎಲ್ಲರಿಗೂ ಅನುಭವ ಆಗೇ ಆಗತ್ತ. ಆದ್ರೆ ಇದರ ಆಚೆ ಇರ್ತಕ್ಕಂಥದ್ದು ಯಾವುದು ಇದೆಯಲ್ವಾ, ಅವ್ಯಕ್ತ ಅಂತ ಕರಿದೀವಲ್ವಾ, ಆ ಅವ್ಯಕ್ತ ಅಂತಕ್ಕಂಥದ್ದು ಅದು ಅಗೋಚರವಾಗಿರ್ತಕ್ಕಂಥದ್ದು.
ಅದನ್ನ ಏನಂತ ಕರೆದ್ರು ಅಂತಂದ್ರೆ ಅದನ್ನ ಪ್ರಕೃತಿ ಅಂತ ಕರೆದ್ರು. ಅದನ್ನ ಪ್ರಕೃತಿ ಅಂದಗಳಿಗೆ ಸ್ಥೂಲವಾಗಿರ್ತಕ್ಕಂಥದ್ದು ಪ್ರಕೃತಿ ಅಂತ ಅನ್ಕೋಬೇಡಿ. ಇದೆಲ್ಲನೂ ಈ ಡಿಸೈನ್ ಎಲ್ಲನೂ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಈ ಡಿಸೈನ್ ಅನ್ನೆಲ್ಲನೂ ಸ್ವಲ್ಪ ಹೆಚ್ಚು ಕಡಿಮೆ ಸಾಂಖ್ಯರ ತತ್ವದ ಪ್ರಕಾರ ಮಾಡಿದ್ದಾರೆ. ಸಾಂಖ್ಯಶಾಸ್ತ್ರ ಅಂತ ಇದೆ. ಸಾಂಖ್ಯಶಾಸ್ತ್ರ ಅಂತಂದ್ರೆ ಸಂಖ್ಯೆಗಳನ್ನ ಆಧರಿಸಿ ನಿರ್ಧರಿಸಿರತಕ್ಕಂತಹ ಫಿಲಾಸಫರ್ ಅವನು ಸಾಂಖ್ಯ ಮುನಿ. ಹಾಗಾಗಿ ಅವನ ತತ್ವವನ್ನು ಸಂಖ್ಯಾಶಾಸ್ತ್ರ ಅಂತ ಕರೆದಿದ್ದಾರೆ. ಅಂದ್ರೆ ನಾವು ಅಕ್ಷರಗಳಲ್ಲಿ ಹೇಳುವಾಗ ಅಷ್ಟು ನಿರ್ದಿಷ್ಟವಾಗಿ ಹೇಳಕ್ ಬರಂಗಿಲ್ಲ. ಅದೇ ಸಂಖ್ಯೆಯಲ್ಲಿ ಕರೆಕ್ಟ್ ಆಗಿ ಹೇಳ್ಬೋದು. ಈಗ ನೋಡಿ, ನಿಮಗೆ ಈ ಸ್ಕೂಲ್ಗಳಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ಗೆ 100ಕ್ಕೆ 100ರಷ್ಟು ನಂಬರ್ ಕೊಡ್ಲಿಕ್ಕೆ ಕರೆಕ್ಟ್ ಆಗಿ ಬರೆದಿದ್ರಿ ಅಂತಂದ್ರೆ ಆ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋನಿಗೆ ಯಾವುದೇ ಸಂಶಯ ಇರಂಗಿಲ್ಲ. ಯಾಕಂದ್ರೆ ಅಲ್ಲಿ ಹೆಂಗ್ ಬರೆದಿದ್ದೀಯಾ ಅಂತ ಮುಖ್ಯ ಅಲ್ಲ, ಉತ್ತರ ಕರೆಕ್ಟ್ ಆಗಿತ್ತಂದ್ರೆ ಆಯ್ತು. ಅದು ಅಕ್ಷರ ಸ್ವಲ್ಪ ಹೆಂಗಾರ ಇರ್ಲಿ. ಅದಕ್ಕೆ ನಮ್ಗೆ ಈ ಅಕ್ಷರಗಳಕ್ಕಿಂತನೂ ಕೂಡ ಸಂಖ್ಯೆ ಬಹಳ ಅತ್ಯಂತ ನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಸಂಖ್ಯೆಯಲ್ಲಿ ವ್ಯತ್ಯಾಸ ಇರಂಗಿಲ್ಲ, ಯಾವುದೇ ಒಂದಿಷ್ಟು ಕೂಡ ವ್ಯತ್ಯಾಸ ಇರಂಗಿಲ್ಲ. ಹಾಗಾಗಿ ಅದೇ ನೀವು ಬೇಕಾದ್ರೆ ನೀವು ಬೇರೆ ಲ್ಯಾಂಗ್ವೇಜ್ಗೆ ಕನ್ನಡ ಇಂಥದ್ದು ಬೇರೆ ತಗೊಂಡ್ರಂತಂದ್ರೆ ಸೊ ಕಡಿಮೆ ಕೊಟ್ಟರು ನಿಮ್ಗೆ ಲಾಜಿಕ್ ಅದ ಹೇಳ್ಬೋದು. ಅದಕ್ಕೆ ಸುಮಾರು ಕಾರಣಗಳಿದಾವ. ಸೆಂಟೆನ್ಸು ಸರಿಯಾಗಿ ಮಾಡಿದ್ದಿಲ್ಲ, ಅಕ್ಷರ ಸರಿಯಾಗಿದ್ದಿಲ್ಲ, ಇಷ್ಟೇ ಅಲ್ಲ ಇದಕ್ಕಿಂತ ಇನ್ನೊಂದು ಇಷ್ಟನ್ನು ಬರಿಬೋದಾಗಿತ್ತು ಅಂತ ಹಿಂಗೆಲ್ಲ ಹೇಳ್ಬೋದು. ಆದ್ರೆ 2 + 2 = 4 ಅಂತಂದ್ರ 4 ಅಂದ್ರೆ 4 ಅನ್ನೇ ಅದು. ಮತ್ತೆ ಅದಕ್ಕೆ ಏನ್ ಲಾಜಿಕ್ ಇಲ್ಲ ಯಾವುದು. ಅದಕ್ಕೆ ಈ ಸಂಖ್ಯಾಶಾಸ್ತ್ರದವರು ಅತ್ಯಂತ ಅಕ್ಯುರೇಟ್ ಆಗಿ ಈ ನಿರ್ಣಯ ಮಾಡಿದ್ದಾರೆ. ಇದನ್ನ ಈ ಜಗತ್ತಿನ ಒಂದು ಏನು ಜಗತ್ತಂತಂತೂ ಇದನ್ನ ಸಿಸ್ಟಮೆಟಿಕ್ ಆಗಿ ಸಂಖ್ಯೆಗಳಲ್ಲಿ ಅಳದಿಟ್ಬಿಟ್ಟಿದ್ದಾರೆ. ಅದಕ್ಕೆ ಅವರನ್ನ 24 ತತ್ವದ ಅಧಿಕಾರಿ ಅಂತ ಅವರು ಹೇಳ್ತಾರೆ. ಈ ಅಹಂಕಾರ ಅಂತಿದೆಲ್ವಾ, ಇದು ಮಹತ್ತತ್ವ. ಇದು ಎಲ್ಲ ನನ್ನಲ್ಲಿರ್ತಕ್ಕಂಥದ್ದು, ನಿಮ್ಮಲ್ಲಿರ್ತಕ್ಕಂಥದ್ದು, ಎಲ್ಲರಲ್ಲಿ ಇಡೀ ಜಗತ್ತಿನಲ್ಲಿ ಸಮಾನವಾಗಿರ್ತಕ್ಕಂಥದ್ದು. ಇದು ನನ್ನನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಜಗತ್ತನ್ನ ಅರ್ಥ ಮಾಡಿಕೊಂಡಂಗಾಗತ್ತೆ. ಹೀಗೆ ನಾವು ಇಲ್ಲಿಂದ ಹಿಡ್ಕೊಂಡು ವಿಷಯದಿಂದ ಹಿಡ್ಕೊಂಡು ಇಂದ್ರಿಯ, ವಿಷಯ 5, ಇಂದ್ರಿಯಗಳ 10, 15, ಈ ವಿಷಯ ಮತ್ತು ಇಂದ್ರಿಯಗಳನ್ನ ನಿರ್ಧರಿಸುವಂತಹದ್ದು ತಿಳಿತಕ್ಕಂಥದ್ದು ಒಂದು ಮನಸ್ಸು 16, ಆ ಮನಸ್ಸು ಏನು ಹೇಳ್ತದೋ ಅದನ್ನ ನಿಶ್ಚಯ ಮಾಡ್ತಕ್ಕಂಥದ್ದು ತತ್ವ 17, ಬುದ್ಧಿ, ಆಮೇಲೆ ಅದಾದ್ಮೇಲೆ 18 ಅದು ಅಹಂಕಾರ ಅಂತ ಬಂದ್ವಿ ನಾವು. ಸೊ ಇದಾದ್ಮೇಲೆ ಇನ್ನೊಂದು ತತ್ವ ಇದೆ. ಇದನ್ನೇನಂತ ಕರೆದ್ರು ಅಂತಂದ್ರೆ ಇದನ್ನ ಮಹತ್ತು ಅಂತ ಕರೆದ್ರು. ಇದನ್ನ ಮಹತ್ತತ್ವ ಅಂತ ಕರೆದ್ರು. ಈ ಮಹತ್ತತ್ವ ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಈ ಮಹತ್ತತ್ವದ ಮೇಲೆ ಮತ್ತೊಂದು ಇದೆ. ಅದು ಯಾವ್ದಂತಂದ್ರೆ ಅದನ್ನ ಅವ್ಯಕ್ತ ಅಂತ ಕರೆದ್ರು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅಂತ 2ನೇ ಅಧ್ಯಾಯದಲ್ಲಿ ಶ್ಲೋಕ. ಈ ಅವ್ಯಕ್ತ ಅಂತಕ್ಕಂಥದ್ದು ಅದು ಗೂಢವಾಗಿರ್ತಕ್ಕಂಥದ್ದು. ಗೂಢವಾಗಿರ್ತಕ್ಕಂತಂದ್ರೆ ಅದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುತ್ತೆ, ಕಾಣೋದಿಲ್ಲ ನಮಗೆ, ಮತ್ತೆ ನಮ್ಮ ಬುದ್ಧಿಗೆ ಗೋಚರ ಆಗೋದಿಲ್ಲ. ಅಯ್ಯೋ ಯಾಮಾರಿ ಬಿಟ್ಟು ನಾವು ಅಂತಂತೀವಿ. ಯಾಕಂತಂದ್ರೆ ನಮ್ಗೆ ಸಿಗೋದಿಲ್ಲ. ಅದು ನಮ್ಮನ್ನ ಮರಳು ಮಾಡತಕ್ಕಂಥದ್ದು ಒಂದು ತತ್ವ ಇದೆ. ಅದು ಯಾವುದು ಅಂತಂದ್ರೆ ಅದು ಮಾಯಾ ಅಂತ ಕರೆದ್ರೆ. ಅದನ್ನ ಮಾಯಾ ಅಂತಂದ್ರೆ ಕಣ್ಕಟ್ಟ ಆಟ ಅಲ್ಲ. ನಮ್ಮ ಎದುರಿಗೇನೆ ನಮಗೆ ಗೊತ್ತಾಗೋದಿಲ್ಲ. ಅದು ಎಲ್ಲರಿಗೆ, ನಮಗಷ್ಟೇ ಅಲ್ಲ, ಎಲ್ಲ ಬಲಾಢ್ಯರಿಗೆ. ವಸಿಷ್ಠರಂತವರು ಕೂಡ ಅದನ್ನ ಹೇಳಿಕೊಂಡಿದ್ದಾರೆ. ಅದು ನಮ್ಮೆಲ್ಲರಿಗಿಂತ ಮೀರಿದ್ದೊಂದು ಶಕ್ತಿ ಇದೆ. ಅದನ್ನ ಮಾಯಾಶಕ್ತಿ ಅಂತ ಕರೆದ.
ಆ ಮಾಯಾಶಕ್ತಿ ಏನು ಅಂತಂದ್ರೆ, ಆ ಮಾಯಾಶಕ್ತಿ ಅದು ಸಾಂಖ್ಯರ ಪ್ರಕಾರ ಅದು ಸತ್ವ, ರಜ, ತಮ ಅಂತ ಮೂರು ಗುಣಗಳಿಂದ ಕೂಡಿರ್ತಕ್ಕಂತಹ ಒಂದು ಶಕ್ತಿ, ಅದು ಮಾಯಾಶಕ್ತಿ, ಅದು ಅವ್ಯಕ್ತ. ಆ ಅವ್ಯಕ್ತದಿಂದನೇ ವ್ಯಕ್ತವಾಗಿರ್ತಕ್ಕಂತಹ ಈ ಸ್ಥೂಲ ಸೂಕ್ಷ್ಮ ಜಗತ್ತು ಕಾಣಿಸಿಕೊಳ್ಳುತ್ತೆ. ಅವ್ಯಕ್ತಾದೀನಿ ಭೂತಾನಿ ಅಂತ. ಈ ಅವ್ಯಕ್ತ ಅಂತಕ್ಕಂಥ ತತ್ವ ಇದೆಯಲ್ವಾ, ಇದನ್ನ ಈ ಕಣಾದರು ಬೇರೆ ಮಾಡ್ತಾರೆ. ಅಂದ್ರೆ ಸುಮ್ಮನೆ ನಿಮಗೆ ತಿಳಿಕೋಸ್ಕರ ಸಲುವಾಗಿ, ಕಣಾದಂತ ಒಬ್ಬ ಋಷಿ, ಕಣಗಳಿಂದ ಅವನು ಜಗತ್ತನ್ನ ನಿಶ್ಚಯ ಮಾಡಿದ್ದಾನೆ. ಇವರು ಸಾಂಖ್ಯರು ಸಂಖ್ಯೆಯಿಂದ ನಿಶ್ಚಯ ಮಾಡಿದ್ರಲ್ವಾ, ಅವನು ಮಹಾಪ್ರಚಂಡ. ಅವನು ಕಣಗಳಿಂದ ನಿಶ್ಚಯ ಮಾಡಿದ್ದಾನೆ. ಅವನು ಇಡೀ ಜಗತ್ತನ್ನ ಸಪ್ತ ಧಾತುಗಳಿಂದ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತಾನೆ. ಈ ಸಪ್ತ ಧಾತುಗಳನ್ನ ಹೇಳುವಾಗ ಈ ಅವ್ಯಕ್ತ ಅಂತಕ್ಕಂಥ ಶಬ್ದದಲ್ಲಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ಒಂದು ಕಣದಲ್ಲಿ ದ್ರವ್ಯ, ಗುಣ, ಕರ್ಮ ಅಂತ ಸೇರಿಸಿದ್ದಾನೆ ಅವನು. ಅದು ದ್ರವ್ಯ, ಗುಣ, ಕರ್ಮ. ದ್ರವ್ಯ ಇಸ್ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಸೆಕೆಂಡ್ ಕ್ವಾಲಿಟಿ ಗುಣ, ಥರ್ಡ್ ಕ್ವಾಲಿಟಿ ಕರ್ಮ ಅಂತ. ಅದನ್ನೇ ಅಂತ ಕರೆದವನು ಕಣ ಅಂತ ಕರೆದ, ಆಟಮ್ ಅಂತ ಒಂದು ಈಗಿನ ಮಾಡರ್ನ್ ಭಾಷೆಯಲ್ಲಿ ಮಾತನಾಡೋದಾದ್ರೆ ಒಂದು ಆಟಮ್. ಈ ಆಟಮ್ಗಳು ಡಿಫರೆಂಟ್ ಟೈಪ್ ಆಫ್ ದಿ ಆಟಮ್ಗಳು. ಅವನ ಥಿಯರಿ ಪ್ರಕಾರ, ಕಣಾದನ ಪ್ರಕಾರ ಅವನೇನ್ ಮಾಡಿದ್ದಾನಂದ್ರೆ 7 ಟೈಪ್ ಆಫ್ ದಿ ಆಟಮ್ಗಳನ್ನ ಸೇರಿಸಿ ಅದರಲ್ಲಿ ಒಂದಿಷ್ಟು 7 ಆಟಮ್ಗಳು ಹೆಂಗದಾವ ಅಂದ್ರ, ಒಂದು 3 ಅವು ಒಂದಕ್ಕೊಂದು ಮಿಕ್ಸ್ ಆಗ್ತಕ್ಕಂಥವದಾವ, ಇನ್ನೊಂದೆರಡು ಮಿಕ್ಸ್ ಆಗದೆ ಇರ್ತಕ್ಕಂಥವದಾವ, ಇನ್ನೊಂದಿದೆ ಅದರ ಆಚೆ ಇರ್ತಕ್ಕಂಥದ್ದು, ಅದು ಮಿಕ್ಸನ್ ಆಗುತ್ತೆ ಆಗದನಿರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು 7 ಧಾತುಗಳನ್ನ ಸೇರಿಸಿ ಅವನು ಜಗತ್ತನ್ನ ಸ್ಪಷ್ಟವಾಗಿ ಎಲ್ಲದಕ್ಕೂ ಉತ್ತರ ಕೊಡುವ ಹಾಗೆ ಆ 7 ಧಾತುಗಳಲ್ಲಿ ಸೇರಿಸಿಬಿಟ್ಟಿದ್ದೆ ನಾವು. ಇದು ಒಂದು ಥಿಯರಿ ಕಣಾದರದು. ಇನ್ನೊಂದು ಥಿಯರಿ ನಾವು ಸಾಂಖ್ಯರದ ನೋಡಕ್ ಹಚ್ಚಿದ್ದೀವಿ ಇವಾಗ. ಸೊ ಒಟ್ಟು 19 ತತ್ವಗಳದು ಇವಾಗ. ಅವ್ಯಕ್ತ, ಅಹಂಕಾರ, ಬುದ್ಧಿ, ಮನಸ್ಸು, 10 ಇಂದ್ರಿಯಗಳು, 5 ವಿಷಯಗಳು, 19 ತತ್ವ. ಈ 19 ತತ್ವಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಮಹಾಭೂತಾನಿ ಅಂತ ಹೇಳಿದ್ರಲ್ವಾ. ಈ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಈ 5 ಮಹಾಭೂತಾನಿ, ಮಹಾಭೂತಗಳು. ಈ ಮಹಾಭೂತಗಳು ಆಧಾರ. ಈ ಸ್ಥೂಲ ಸೂಕ್ಷ್ಮ ಕಾರಣವಾಗಿರ್ತಕ್ಕಂತಹ ಈ ಕ್ಷೇತ್ರ ಅದರ ಆಧೇಯ ಅಂತ, ಅದರಲ್ಲಿ ತೋರಿಕೊಂಡಿರ್ತಕ್ಕಂಥದ್ದು ಈ 24 ತತ್ವಗಳು. ಈ 24 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಕ್ಷೇತ್ರ. ಇದರ ಜೊತೆಗೆ ಇನ್ನೊಂದು ತತ್ವವನ್ನು ಸೇರಿಸಿದ್ದಾರೆ, 24 ತತ್ವಗಳು. ಈ 24 ತತ್ವಗಳಿಗೆ ಇನ್ನೊಂದು ಆಧಾರವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಉಪನಿಷತ್ತು ಅದು ಹೇಳುತ್ತೆ. ಅದು ಯಾವುದು ಅಂತಂದ್ರೆ ಇದೆಲ್ಲದಕ್ಕೂ ಆಧಾರವಾಗಿ ತಾನು ಮಾತ್ರ ನಿರಾಧಾರವಾಗಿ ಇರುವಂತಹದ್ದು ಒಂದು ತತ್ವ. ಅದು ಯಾವುದು ಅಂತಂದ್ರೆ ಅದನ್ನ ಆತ್ಮ ಅಂತ ಕರೆದಿರ್ತಾನೆ. ಆತ್ಮನಿಂದ ವ್ಯಕ್ತವಾಗಿರ್ತಕ್ಕಂತಹ ಶಕ್ತಿ ಅದು ತ್ರಿಗುಣಾತ್ಮಕ ಶಕ್ತಿ. ಆ ತ್ರಿಗುಣಾತ್ಮಕ ಶಕ್ತಿಯಿಂದ ಸಮಷ್ಟಿಯಲ್ಲಿ ಈಶ್ವರ, ವ್ಯಷ್ಟಿಯಲ್ಲಿ ಜೀವ. ಈ ಜೀವ ಅಂತಕ್ಕಂಥವನು ನಾನು 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 ಅನ್ನುವಂತಹ ಅಭಿಮಾನದಿಂದ
ಈ ಬುದ್ಧಿ, ಮನಸ್ಸು, ಇಂದ್ರಿಯ, ವಿಷಯಾದಿಗಳನ್ನ ತಗೊಂಡು ಇವನು ನಾನು ಜೀವನಾಗಿ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನನ್ನ ಕ್ಷೇತ್ರ, ಈ ಕ್ಷೇತ್ರ ಅಂತಕ್ಕಂಥದ್ದಕ್ಕೆ ಒಡೆಯನಾಗಿರ್ತಕ್ಕಂಥವನು ಕ್ಷೇತ್ರಜ್ಞ, ಎಲ್ಲರಲ್ಲಿರ್ತಕ್ಕಂತಹ ಚೇತನ ರೂಪನಾಗಿರ್ತಕ್ಕಂತಹ ಜೀವ. ಕ್ಷೇತ್ರ ಜಡ, ಜೀವಚೇತನ ಅಂತ. ಈ ಜಡ ನೋಡಿ, ಇದು ಜೀವ ಹೊರಟೋಗ್ಬಿಟ್ರೆ ಕ್ಷೇತ್ರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಇಲ್ಲ. ಹಾಗಾಗಿ ಕ್ಷೇತ್ರ ಅಂತಕ್ಕಂಥದ್ದು ಜಡ ಮತ್ತು ಜೀವ ಅಂತಕ್ಕಂಥದ್ದು ಚೇತನವಾಗಿರ್ತಕ್ಕಂಥದ್ದು. ಈ ಚೇತನ ಜಡ ಈ ಎರಡರ ಸಂಘಾತ, ಜೀವ ಅಂತಕ್ಕಂಥದ್ದು ಹೇಗೆ ಬಂತು ಅಂತ ಗೊತ್ತಾಯ್ತು, ಮತ್ತೆ ಈ ಜಡವಾಗಿರ್ತಕ್ಕಂತಹ ಶರೀರ ಅಂತಕ್ಕಂತಹದ್ದು ಹೇಗೆ ಬಂತು ಅಂತಕ್ಕಂತಹದ್ದನ್ನ ಶಬ್ದಗಳಿಂದ ಇದನ್ನ ತಿಳ್ಕೊಂಡ್ವಿ ನಾವು. ಯಾಕಂತಂದ್ರೆ ಒಂದು ಫಾರ್ಮ್ಯಾಟ್ ಮಾಡಿದ್ದಾರೆ ಸುಮ್ಮನೆ ಅರ್ಥ ಮಾಡಿಕೊಳ್ಳಕ. ಆದ್ರೆ ಇವತ್ತು ಇಷ್ಟರವರೆಗಾಗಿ ನಾವೇನು ಈ ಶಬ್ದಗಳನ್ನ ಮಾತನಾಡ್ತಿದ್ವಿ, ಈ ಶಬ್ದಗಳು ಇವತ್ತಿನವರೆಗಾಗಿ ಕೂಡ ಸೈನ್ಸ್ಗೆ ಕೂಡ ಅರ್ಥ ಆಗಿಲ್ಲ ಇವು. ಅದಕ್ಕೆ ಇವನ್ನೆಲ್ಲ ಮಂತ್ರ ಅಂತ ಕರೆದ್ರು. ಮಂತ್ರ ಅಂತಂದ್ರೆ ನಿಗೂಢವಾಗಿರ್ತಕ್ಕಂಥವಂತ. ಇವತ್ತು ನೋಡಿ ಜಗತ್ತಿನಲ್ಲಿ ಇವೆಲ್ಲವೂ ಏನು ನಮಗೆ ಭೂತಗಳ ಕಾಣ್ತಿದ್ದೇವೆ, ಶರೀರ ಕಾಣ್ತಾ ಇದೆ, ಮತ್ತು ಜನನ ಕಾಣ್ತಾ ಇದೆ, ಮರಣ ಕಾಣ್ತಾ ಇದೆ, ಇದೆಲ್ಲವೂ ಕೂಡ ಇನ್ನೂ ಕೂಡ ನಿಗೂಢವಾಗಿದೆ. ಇಷ್ಟು ಸೈನ್ಸ್ ಬೆಳೆದಾಗಲೂ ಕೂಡ ಮರಣ ಹೆಂಗ್ ಬರುತ್ತೆ ಗೊತ್ತಾಗೋದಿಲ್ಲ, ಜನನ ಹೆಂಗಾಗತ್ತೆ ಗೊತ್ತಾಗೋದಿಲ್ಲ, ಈ ಸೃಷ್ಟಿಯ ಕಾರ್ಯ ಹೇಗೆ ನಡೀತಾ ಇದೆ, ಇದೆಲ್ಲ ಸುಮ್ಮನೆ ಒಂದು ನೇಚರ್ ಅಂತ ಒಂದು ಶಬ್ದ ಹಾಕಿ ಮಕ್ಕಳಿಗೆ ಪಾಠ ಮಾಡ್ತಾರೆ ಬಿಟ್ರೆ, ಆ ನೇಚರ್ ಅಂದ್ರೆ ಏನು ಅಂತ ಹೇಳಕ್ಕೆ ಇನ್ನುವರೆಗೆ ಸಾಧ್ಯ ಆಗಿಲ್ಲ. ಆದ್ರೆ ನಾವು ಕೆಲವೊಂದಿಷ್ಟು ಸೈನ್ಸ್ಗಳಲ್ಲಿ ಮಾತನಾಡುವಾಗ ಈ ಗ್ರಾವಿಟೇಷನ್ ಕಂಡಿಡ್ದ, ಜಲವನ್ನ ಕಂಡಿಡ್ದ ಅಂತ ಹಿಂಗೆಲ್ಲ, ಜನಕ, ಜಲವನ್ನ ಕಂಡಿಡ್ದ, ಹಿಂಗೆಲ್ಲ ವಿಜ್ಞಾನಿಗಳ ಹೆಸರನ್ನ ಹೇಳ್ತೀವಿ ನಾವು. ಅವರು ಕಂಡು ಹಿಡ್ಲಿಲ್ಲ, ರಿಸರ್ಚ್ ಅಂತದು ಈಗ ಆಲ್ರೆಡಿ ಇರ್ತಕ್ಕಂಥದ್ದು ಹೀಗೆ ಅಂತ ಅದನ್ನ ಪರಿಚಯ ಮಾಡಿಸಿದ್ದಾರೆ. ಅವರು ಸೃಷ್ಟಿ ಮಾಡ್ಲಿಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮಕ್ಕಳಿದ್ದಾಗ ಅಷ್ಟೇ ಅದು ಪಠ್ಯ ಪುಸ್ತಕದಲ್ಲಿ ಮಾರ್ಕ್ಸ್ ತಗೊಳ್ಳಕ್ಕೋಸ್ಕರವಾಗಿ ಅದು ಕರೆಕ್ಟ್ ಆಗಿದೆ. ದೊಡ್ಡವರಾದ್ಮೇಲೆ ಅದೇ ರಿಯಾಲಿಟಿ ಅಲ್ಲ. ಇಲ್ಲಂದ್ರೆ ನಾವು ದೊಡ್ಡವರು ಅಂತ ಯಾಕೆ ಆಗ್ಬೇಕು, ಮಕ್ಕಳಂತ ಅನ್ನಬೇಕಾಗಿತ್ತಲ್ವಾ? ಈಗ ದೊಡ್ಡವರಾದ್ಮೇಲೆ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಈಸ್ ಆಲ್ರೆಡಿ ಎಸ್ಟಾಬ್ಲಿಷ್, ಎಲ್ಲ ಇದೆ. ಅದ್ರಲ್ಲಿ ಇರ್ತಕ್ಕಂತಹ ವಿಶೇಷತೆಯನ್ನ ಪರಿಚಯ ಇಲ್ದಿರ್ತಕ್ಕಂಥದ್ದನ್ನ ಈಗ ರೀಯಾಗಿ ಸರ್ಚ್ ಮಾಡ್ತಕ್ಕಂಥದ್ದು ರಿಸರ್ಚ್ ಅಂತ. ಇಷ್ಟು ಜ್ಞಾನ ಇರ್ಬೇಕು ನಮಗ. ಇಲ್ಲಂತಂದ್ರೆ ನಮಗೆ ಕವಿಗಳು ಏನು ಸೈಂಟಿಸ್ಟ್ಗಳು ದೇವರಾಗಿ ಬಿಡ್ತಾರೆ. ಸೊ ಅದಕ್ಕೆ ಇದನ್ನ ಚೆನ್ನಾಗಿ ಇದನ್ನ ತಿಳ್ಕೊಂಡೆ ಅಂತಂದ್ರೆ ನನ್ನನ್ನು ಅರ್ಥ ಮಾಡಿಕೊಂಡಂಗೆ ನೀನು ಅಂತ ಭಗವಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಏನು ಜೀವಿಗಳಿಗೆ ಈ ಲೋಕದಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಇದೆ ಅಲ್ವಾ, ಈ ಅವಕಾಶ ಇದೆಲ್ಲವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿ ಅಂತಂದ್ರೆ ಅವಾಗ ನಿನಗೆ ದುಃಖ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಏನಾಗುತ್ತೆ, ದುಃಖ ಆಗತ್ತೆ. ಇಲ್ಲಾಂದ್ರೆ ಮಾನ ಅಭಿಮಾನ ಬಂದು ಸೇರ್ಕೊಂಡ್ ಬಿಡುತ್ತೇವೆ. ನಾನು ನಂದು ಅಂತ ಹೇಳ್ಬಿಟ್ಟು ಗ್ರಾವಿಟೇಷನ್ ಅವ್ನು ಕಂಡು ಹಿಡ್ದ ಅದು ಆಲ್ರೆಡಿ ಇತ್ತದು. ನೀರು ಅಂತಂದ್ರೆ H2O ಅಂತ ಹೇಳಿದ್ರಿ. H2O ಅಂತಂದ್ರೆ ಎಷ್ಟು H2O ಸೇರಿಸಾಗಿದೆ, ಆಲ್ರೆಡಿ ಇತ್ತು. ನೀರ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಫಾರ್ಮ್ ಏನಂತ ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಕೆಮಿಸ್ಟ್ರಿ ಅವ್ರು ಮಾಡಿದಾರೆ ಅದನ್ನ. ಇಷ್ಟು ಹೈಡ್ರೋಜನ್, ಇಷ್ಟು ಆಕ್ಸಿಜನ್, ಇಷ್ಟೊಂದು ಸೇರಿ ವಾಟರ್ ಅಂತ ಹೇಳಿದ್ರು. ಎಷ್ಟು ಹೈಡ್ರೋಜನ್ ಆಕ್ಸಿಜನ್ ಸೇರಿಸಿ ಸಮುದ್ರದ ವಾಟರ್ ಮಾಡಿದ್ದಾರೆ.
ಇದೆಲ್ಲನೂ ಕೂಡ ಆ ಸೈನ್ಸಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಸೈನ್ಸು ಜ್ಞಾನನೂ ಇರಬೇಕು, ಮತ್ತೆ ಅದರ ಲಿಮಿಟೇಷನ್ ಕೂಡ ಗೊತ್ತಿರಬೇಕು. ಮತ್ತೆ ಕೆಲವೊಂದನ್ನ ಹೇಗಂದ್ರೆ ಹಾಗೆ ನಂಬುವಂತಹ ಒಂದು ಮೂಢನಂಬಿಕೆನೂ ಇರಬಾರದು. ಯಾವುದು ನಮ್ಮ ಬುದ್ಧಿಗೆ ತಾಕತ್ತಿದೆಯೋ ಅಷ್ಟು ತನಕ ಅದನ್ನ ಚೆನ್ನಾಗಿ ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಾರ್ದ ಸುಮ್ಮನೆ ಒಪ್ಪಿಕೊಂಡಿವ ಅಂತಂದ್ರೆ ಅದು ಮೂಢನಂಬಿಕೆ ಆಗುತ್ತೆ. ಚೆನ್ನಾಗಿ ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಿದ ಮೇಲೆ ಕೂಡ ಸಬ್ಜೆಕ್ಟ್ ಹಾಗೆ ಉಳಿತಿ ಅಂತಂದ್ರೆ ಅದನ್ನ ಬಿಟ್ಟು ಬಿಡ್ಬೇಕು. ಅದನ್ನ ನಮಗೂ ಗೊತ್ತಾಗಿಲ್ಲ, ಸೈಂಟಿಸ್ಟ್ಗಳು ಗೊತ್ತಾಗಿಲ್ಲ, ಹುಡ್ಕಂಬಂತೆ ಅದನ್ನ. ಮತ್ತೆ ಯಾವುದು ಲೇಜಿ ಪರ್ಸನಾಲಿಟಿ ಅಂದ್ರೆ ತಿಳಿದಾರದನ್ನ ಸುಮ್ಮನೆ ಒಪ್ಪಿಕೊಂಡಿವ ಅಂತಂದ್ರೆ ಅದು ಮೂಢನಂಬಿಕೆ ಆಗತ್ತೆ. ಇವತ್ತು ಇಡೀ ಸಮಾಜದಲ್ಲಿ ಆಗಿರ್ತಕ್ಕಂಥದ್ದು ಈ ಗೊಂದಲ. ಈ ದೇವ್ರು ಅಂತಕ್ಕಂಥ ಶಬ್ದ ಎಷ್ಟು ಗೊಂದಲಕ್ಕಾಗ್ಯದಂದ್ರ ಮೂಢತನದಿಂದ ಸುಮ್ಮನೆ ಒಪ್ಪಿಕೊಂಡ್ಬಿಡೋದು. ಅದು ಶಾಸ್ತ್ರ ಒಪ್ಪಿಗಿಲ್ಲ. ಅದಕ್ಕೆ ನೋಡಿ ಇಷ್ಟು ಡಿಟೇಲ್ ಆಗಿ ಹೇಳಿದ್ರು ಅವರು. ಅದನ್ನು ಕೂಡ ಒಪ್ಪಿಗಿಲ್ಲ. ಮತ್ತೆ ಹಾಗಂತೇಳಿ ಯಾವ್ದು ಬುದ್ಧಿ ಇದೆ ಅದು ಶ್ರೇಷ್ಠ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಇನ್ನು ಅದು ಕಂಪ್ಲೀಟ್ ಆಗಿ ಕಂಡುಕೊಂಡಿಲ್ಲ. ಇಷ್ಟು ಜ್ಞಾನ ಇತ್ತಂತಂದ್ರೆ ಅವಾಗ ನಮ್ಮ ಸಾಮರ್ಥ್ಯ ಮತ್ತೆ ನಮ್ಮ ಲಿಮಿಟೇಷನ್ ಈ ಎರಡನ್ನ ಗಮನದಲ್ಲಿಟ್ಟುಕೊಂಡು ಈ ಶಾಸ್ತ್ರದ ಮುಖಾಂತರ ನಾವು ಒಂದಿಷ್ಟು ವಿಸ್ತಾರವಾಗಿ ಇದನ್ನ ಅರ್ಥ ಮಾಡಿಕೊಂಡಿವಿ ಅಂತಂದ್ರೆ, ಯಾಕಂದ್ರೆ ಇಡೀ ಸಮಸ್ಯೆ ಇರೋದು ಸ್ಥೂಲವಾಗೆಲ್ಲ ನಮಗೆ ಸೂಕ್ಷ್ಮವಾಗಿ. ಆ ಸೂಕ್ಷ್ಮವಾಗಿರ್ತಕ್ಕಂಥ ಸಮಸ್ಯೆಯನ್ನು ತೆಗಿಬೇಕು ಅಂತಂದ್ರೆ ನಮಗೆ ಹೆಚ್ಚಿನ ಒಂದು ಜ್ಞಾನ. ಅದಕ್ಕೆ ಇದನ್ನ ಸಂಕ್ಷೇಪವಾಗಿ ತತ್ಸಮಾಸೇನ ಮೇ ಶೃಣು ಅಂತ ತಿಳಿಸ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.